ಮಹಾದೇವಪ್ಪನವರೇ ನಮಸ್ಕಾರ. ನಮಸ್ತೆ ಸರ್. ಅಕ್ಕಮಣಿಯವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹುಟ್ಟೂರು ಯಾವುದು ತಾಯಿ? ನಮ್ಮದು ಹುಟ್ಟೂರು ಕಡಜಟ್ಟಿ. ನಾನು ಮದುವೆ ಆಗಿದ್ದು ದುಗ್ಗಳ್ಳಿಗೆ, ಹುಲ್ಲಳ್ಳಿ ಹೋಬಳಿ ದುಗ್ಗಳ್ಳಿ. ನಿಮ್ಮ ತಂದೆ ತಾಯಿ ರೈತರು. ಅವರು ರೈತರು. ಏನು ಬೆಳೆ ಬೆಳೀತಾ ಇದ್ರು? ಎಷ್ಟು ಜಮೀನಿತ್ತು ಅವ್ರಿಗೆ? 14 ಎಕರೆ ಜಮೀನಿತ್ತು. ಅವರು ಭತ್ತ ಉಳ್ಳಿ ಎಲ್ಲ ಸಾವಯವ ಕೃಷಿ ಮಾಡ್ತಾಯಿದ್ರು. ಎಲ್ಲ ನೀವು ಆಗಲೇ ಸಾವಯವ ಕೃಷಿ ಅವರು ಮಾಡ್ತಾಯಿದ್ರು. ಹಸುಗಳು, ಕುರಿಗಳು, ಎಮ್ಮೆ ಎಲ್ಲ ಸಾಕಣೆ ಮಾಡ್ತಾಯಿದ್ರು. ಹೌದೇ? ಅವರು ಅವಾಗೆಲ್ಲ ಅಲ್ಲೇ ಅವರು ದೊಡ್ಡ ವ್ಯವಸಾಯ ಮಾಡ್ತಾಯಿದ್ರು. ನಮ್ಮ ತಾಯಿನೂ ವ್ಯವಸಾಯನೇ ಮಾಡ್ತಾಯಿದ್ರು. ಹೇಗೆ ಸಹಕರಿಸ್ತಾ ಇದ್ರು ತಂದೆಗೆ? ಅವ್ರ ಜೊತೆಗೆ ಜಮೀನಿಗೆ ಹೋಗ್ತಾಯಿದ್ರು. ಎಷ್ಟು ಹೇಳಿದ್ರು ಅವ್ರ ಜೊತೆನೇ ದುಡಿಮೆ ಮಾಡ್ತಾಯಿದ್ರು. ಹಸುಗಳೆಲ್ಲ ತಾವೇ ಕರೆದು ಎಲ್ಲ ಹಾಲೆಲ್ಲ ಶೇಖರಣೆ ಮಾಡಿ ಎಲ್ಲ ಕೊಡ್ತಾಯಿದ್ರು. ಬೆಣ್ಣೆ ಎಲ್ಲ ಮಾಡಿ ಅವರೇ ಕೊಡ್ತಾಯಿದ್ರು. ಮಕ್ಕಳನ್ನೆಲ್ಲ ಸಾಕಿ ಅವರೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು. ಕೈ ಜೋಡಿಸಿ ನಾವು 5 ಜನ ಮಕ್ಕಳು ನಮ್ಮ ತಾಯಿಗೆ. ಒಬ್ಬನೇ ಗಂಡು ಮಗ, 4 ಜನ ಹೆಣ್ಮಕ್ಳು. ಅಷ್ಟು ಜನಕ್ಕೂ ಅವರು ವ್ಯವಸಾಯ ಆವತ್ತಿನ ಕಾಲದಲ್ಲಿ ಅಲ್ಪ ವಿದ್ಯೆ ಆದರೂ ಕಲಿಸಿ ಸ್ವಲ್ಪ ಅವರು ವ್ಯವಸಾಯದಲ್ಲಿ ಚೆನ್ನಾಗಿ ಅವರು ದುಡಿಮೆ ಮಾಡಿದರು. ನೀವು ಎಷ್ಟನೇವರಮ್ಮ? ನಾನು 3ನೇವಳು. ನಿಮ್ಮ ವಿದ್ಯಾಭ್ಯಾಸ ಎಲ್ಲ? ನಂದು 7th. ನಮ್ಮ ತಾಯಿ ಮನೇಲಿ ಬರೀ 7th ಅಷ್ಟೇ. ಅಷ್ಟರಲ್ಲೇ ನನ್ನ ಮದುವೆ ಮಾಡಿಬಿಟ್ರು 14 ವರ್ಷಕ್ಕೆ. ಅವಾಗೆಲ್ಲ ಏಜ್ ಏನು ಇರಲಿಲ್ವಲ್ಲ, 14 ವರ್ಷಕ್ಕೆ ಮದುವೆ ಮಾಡಿಬಿಟ್ರು. ನೀವು ವ್ಯವಸಾಯದ ಕೆಲಸ ಏನಾದರೂ ಮಾಡ್ತಾ ಇದ್ರಾ? ನಾನು ವ್ಯವಸಾಯದ ಕೆಲಸ ಅಲ್ಲೇನು ಮಾಡ್ತಿರ್ಲಿಲ್ಲ. ಅಲ್ಲಿ ಸ್ಕೂಲ್ ಮುಗಿದ ತಕ್ಷಣ ಮದುವೆ ಮಾಡಿಬಿಟ್ರು. ಅಲ್ಲೇನು ಜಾಸ್ತಿ ಮಾಡ್ತಿರಲಿಲ್ಲ, ಮಾಡೋದನ್ನ ನೋಡ್ತಾ ಇದ್ನು ಮನೇಲಿ, ತಾಯಿ ಮನೇಲಿ. ಇಲ್ಲಿ ಬಂದಾಗ ಅದನ್ನ ನಾವು ಸ್ವಲ್ಪ ಮಾಡೋದು. ಅಲ್ಲಮ್ಮ, ಕೊಟ್ಟಿಗೆನಲ್ಲಿ ದನಗಳಿದ್ದು, ಕುರಿಗಳಿದ್ದು, ಮೇಕೆಗಳಿದ್ದು, ಅವಕ್ಕೆಲ್ಲ ಆಳಿಟ್ಕೊಂಡಿದ್ರು ಅವಾಗ ಅವ್ರ ಮನೇಲಿ. ಅಲ್ಲಿದ್ದಾಗ ಆಳಿಟ್ಕೊಂಡಿದ್ರು. ಮೇಕೆಗಳನ್ನೆಲ್ಲ ಕಸ ಗುಡಿಸೋದು ಮಾಡೋದು. ಅಲ್ಪ ಸ್ವಲ್ಪ ಏನಾದರೂ ಟೈಮ್ ಇದ್ದಾಗ ಒಂದೊಂದಿನ ಹಸು ಹಾಲು ಕರೆಯೋದನ್ನ ಅಭ್ಯಾಸ ಮಾಡ್ಕೋಬೇಕು ಅಂತ ನಮ್ಮ ಖುಷಿಗೆ ಮಾಡ್ಕೊತಾ ಇದ್ನು ಅಷ್ಟೇ. ಅಲ್ಲೇನು ಜಾಸ್ತಿ ಮಾಡಿರಲಿಲ್ಲ. ಇಲ್ಲಿ ಬಂದಾಗ ಮಾಡೋಕ್ಕೆ ಎಲ್ಲ ನಾವು ಪ್ರಯತ್ನ ಪಟ್ಟು, ಅವ್ರಂಗೆ ನಾವು ಮಾಡ್ಬೇಕಲ್ಲ, ಜಾಸ್ತಿಯಾಗಿ ಬೆಳಿಬೇಕಲ್ಲ ಅಂತ ಮಾಡೋಕ್ಕೆ ಪ್ರಯತ್ನ ಪಟ್ಟು. ಅಂದರೆ ನಿಮ್ಮ ತಾಯಿ ತಂದೆ ಜೊತೆ ಹೇಗೆ ಸಹಕರಿಸಿದ್ರು ಹಾಗೆ ನೀವು ನಿಮ್ಮ ಗಂಡನ ಜೊತೆ ಸಹಕರಿಸಿದ್ದೀರಿ? ನಮ್ಮ ಗಂಡನ ಜೊತೆ ಸಹಕರಿಸಿದ್ದೀನಿ. ಅದಕ್ಕೆ ಏಡುಪಟ್ಟು ನಾನು ಸಾಕಷ್ಟು ಶ್ರಮಪಟ್ಟು ಮಾಡಿದ್ದೀನಿ ಸರ್. ಅಲ್ವಾ? ನಿಮ್ಮ ಯಜಮಾನ್ರೇನಾದ್ರು ವ್ಯವಸಾಯದಲ್ಲಿ ಅಭಿವೃದ್ಧಿ ಆಗಿದ್ದಾರೆ ಅಂತಂದ್ರೆ ಅದಕ್ಕೆ ನೀವು ಕಾರಣ. ನಾನು ಕಾರಣ ಸರ್. ಅಲ್ವೇ? ಯಾವ ರೀತಿ ಸಹಕರಿಸಿದ್ರಿ ಯಜಮಾನ್ರ ಜೊತೆ? ಏನೇನು ಕಷ್ಟ ಬಿದ್ರಿ ಹೇಳಿ? ನಾವೇನೇನು ಕಷ್ಟ ಬಿದ್ದು ಅಂದ್ರೆ ನಾವಿಬ್ಬರು ಏನೂ ಇದ್ವಾಗಿ ಬೆಳಗ್ಸ್ಕೊಂಡು ತಿರ್ಗಾಡ್ಕೊಂಡು ಶೋಕಿ ಮಾಡ್ಕೊಂಡು ತಿನ್ಕೊಂಡು ಕಾಲ ಕಳೆದು ಯಥೇಚ್ಛವಾಗಿ ಖರ್ಚು ಮಾಡ್ಬೇಕು ಅನ್ನೋ ಬುದ್ಧಿ ಬರಲಿಲ್ಲ. ಯಾಕೆ? ನಾವು ಎಲ್ಲಿ ತೀರೋದೇನೋ ನಮ್ಮ ಮಕ್ಕಳಿಗೆಲ್ಲ ಮುಂದುವರಿಸ್ಬೇಕಲ್ಲ, ಬೆಳೆಸ್ಬೇಕಲ್ಲ ಅಂತ ತೋಟಕ್ಕೆ ಹೋದ್ರು ನಾವಿಬ್ಬರು ಜೊತೆಲೇ ಹೋಯ್ತಾ ಇದ್ದು. ಬೆಳಗ್ಗೆ ನಾವು 9 ಗಂಟೆಗೆ ಊಟ ತಿಂಡಿ ಎಲ್ಲ ರೆಡಿ ಮಾಡ್ಕೊಂಡು ಎತ್ತಿಟ್ಕೊಂಡು ಹೋದ್ರೆ ಸಾಯಂಕಾಲ 5 ಗಂಟೆ 6 ಗಂಟೆಗೆ ಮನೆ ಬರ್ತಾಯಿದ್ದು. ಹಸುಗಳು ಇಟ್ಟಿದ್ದು, ಹಸುಗಳು ಮೇಯಿಸ್ಕೊಂಡು ಅಜ್ಜಿ ತಾತನ್ನು ನೋಡ್ಕೊಂಡು 10 ತಾಳೆ ಬಂದಿರಲಿ 20 ತಾಳೆ ಬಂದಿರಲಿ ಅವ್ರಿಗೆ ಊಟ ತಿಂಡಿ ರೆಡಿ ಮಾಡ್ಕೊಂಡು ಅವ್ರ ಜೊತೆಗೆ ದುಡಿಮೆ ಮಾಡ್ತಾಯಿದ್ದು. 9 ಗಂಟೆಗೆ ಹೋದ್ರೆ ಅವ್ರ ಜೊತೆಗೆ, ಸಾಯಂಕಾಲದವರೆಗೆ ಅವ್ರ ಜೊತೆನೇ ದುಡಿಮೆ ಮಾಡ್ಕೊಬತ್ತಾಯಿದ್ದು. ಹಸುಗಳು 3-4 ಹಸುಗಳು ಇರ್ತಿದ್ವು. ಹಸುಗಳ್ನ ಕರೆದು ಹಾಲು ಹಾಕ್ತಿದ್ವು. ಹಾಲಿನ ದುಡ್ಡಲ್ಲಿ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮುಗಿಸ್ತು. ನಾವು ಏನು ನಮ್ಮ ದುಡ್ಮೇಲೆ ನಾವು ವಿದ್ಯಾಭ್ಯಾಸ ಮಾಡಿಸ್ನಿಲ್ಲ ಅವ್ರನ್ನ. ನಮ್ಮ ಹಾಲಿನ ದುಡ್ಡಲ್ಲೇ ನಾವು ವಿದ್ಯಾಭ್ಯಾಸ ಮಾಡಿಸ್ನು. ಅವ್ರಿಗೆ ಅಂತ ಅದನ್ನ ಶೇಖರಣೆ ಮಾಡಿ ಇಟ್ಬಿಡ್ತಾಯಿದ್ವು ವಿದ್ಯಾಭ್ಯಾಸಕ್ಕೆ ಅಂತೀಯ. ನಮ್ಮ ವ್ಯವಸಾಯದಲ್ಲಿ ನಾವು ವ್ಯವಸಾಯ ಮಾಡ್ಕೊಬಂದು ನಮ್ಮ ಮಾವ ಅವರು 12 ಎಕರೆ ಜಮೀನು ಇಟ್ಟಿದ್ರು. ಬರೀ ಕೃಷಿ. ಆವಾಗ ನಾವು ಬಂದಾಗ ನೀರಾವರಿ ಮಾಡ್ಕೊಂಡು ಒಂದೊಂದು ಹಂತವಾಗಿ ಒಂದೊಂದಾಗಿ 5 ಬೋರ್ವೆಲ್ ತೆಗಿಸಿದ್ನು. 5 ಬೋರ್ವೆಲ್ಲಲ್ಲಿ ಒಂದೊಂದಾಗಿ ಬ್ಯಾಂಕಲ್ಲಿ ಸಾಲ ತಗೊಳ್ಳೋದು. ನಮ್ಮ ಹತ್ರ ಏನು ದುಡ್ಡು ಇರಲಿಲ್ಲ ಆವಾಗ. ಈ ವರ್ಷ 2 ಲಕ್ಷ 1 ಲಕ್ಷ ಈ ಬ್ಯಾಂಕಲ್ಲಿ ಎಷ್ಟು ಕೊಡ್ತಾರೋ ಅಷ್ಟು ಸಾಲ ತಗೊಳ್ಳೋದು. ಬರೋ ವರ್ಷಕ್ಕೆ ಅದನ್ನೇ ನಾವು ಬೆಳೆದಾಗ ವಾಪಸ್ ಕಟ್ಬಿಡೋದು. ಹಂಗೆ ಮಾಡ್ಕೊಂಡು 5 ಬೋರ್ವೆಲ್ ಮಾಡ್ಕೊಂಡು ಮಾಡಿದ್ನು. ಮಾಡಾದ್ಮೇಲೆ ಅಷ್ಟಕ್ಕೆ ಮಕ್ಕಳು ವಿದ್ಯಾಭ್ಯಾಸ ಮುಗೀತು. ಅವ್ರು ಒಂದು ಸ್ವಲ್ಪ ಕೈ ಜೋಡಿಸ್ರು. ನಿಮಗೆ ಎಷ್ಟು ಜನ ಮಕ್ಕಳಮ್ಮ? 2 ಗಂಡು ಮಕ್ಕಳು. ಈಗ ಇಬ್ಬರಿಗೂ ಮದುವೆ ಮಾಡಿದ್ವಿ, ಮಕ್ಕಳಿದ್ದಾರೆ ಅವರಿಬ್ಬರಿಗೂ. ನಾವು ಇವಾಗ ವ್ಯವಸಾಯನ ಇನ್ನೂ ಮಾಡ್ತಾನೆ ಇದ್ದೀವಿ, ನಿಲ್ಲಿಸಿಲ್ಲ ನಾವು. ಅವ್ರ ಜೊತೆಗೂ ಆಳಿನ ಜೊತೆ ಆಳಾಗಿ ಕೆಲಸ ಮಾಡಿದ್ರಿ? ಮಾಡಿದ್ದೀನಿ ಅಲ್ವಮ್ಮ? ಆರಂಭದಲ್ಲೇ ಹೇಳಿದ್ರಿ ಶೋಕಿ ಪಾಕಿಗೆ ನಾವು ಹೋಗಲಿಲ್ಲ ಅಲ್ವಾ? ಖರ್ಚು ಮಾಡಿದರೆ ಮಕ್ಕಳ ಭವಿಷ್ಯಕ್ಕೆ ಎಲ್ಲಿ ತೊಂದರೆ ಆಗುತ್ತೆ ಅಂತಲೇ ಹಣನ ಕೂಡಿಟ್ಟು ಭವಿಷ್ಯನ ಕಟ್ಟಿದ್ವಿ. ಈಗೇನು ಅನ್ಸುತ್ತಮ್ಮ? ಸುಖವಾಗಿದ್ದೀರಾ? ಈಗಲೂ ಸುಖವಾಗಿ ಏನು ನಾವು ಇರಲೇಬೇಕು ಅಂತ ನಮ್ಮ ಮನಸ್ಸಲ್ಲಿ ಏನೂ ಇಲ್ಲ. ನಾವು ಆರೋಗ್ಯವಾಗಿದ್ದೀವಲ್ಲ, ಅದೇ ನಮ್ಮ ದುಡಿಮೆ ಅಂತ. ಇವಾಗಲೂ ನಮ್ಮ ಮಕ್ಳಿಗೆ ನಾವು ಇದ್ದಾಗ ಇನ್ನೊಂದು ಸ್ವಲ್ಪ ಎಲ್ಪ್ ಮಾಡಿಕೊಡೋಣ ನಮ್ಮ ಕೈಲಾದಷ್ಟು. ನಮ್ಮ ಆರೋಗ್ಯ ಎಷ್ಟು ದಿನಗಾರ ಚೆನ್ನಾಗಿ ನಮ್ಮ ಕೈಲಿ ಆಯ್ತು ಅನ್ನತ್ತೆ ಅಷ್ಟೊಂದು ಎಲ್ಪ್ ಮಾಡಿಕೊಡೋಣ ಅಂತ ನನ್ನ ಆಸೆ ಇನ್ನೂ ಇದೆ. ಮಾಡ್ತಾಯಿದ್ದೀನಿ ಇವಾಗಲೂ. ಹೇಳಿ ಮಹಾದೇವಪ್ಪನವರೇ ನಿಮ್ಮ ಬಗ್ಗೆ. ಅದೇ ನಮ್ಮ ತಂದೆ 12 ಎಕರೆ ಮಡಗಿದ್ರು. ಅದರಲ್ಲಿ ನಾವು 13 ಎಕರೆ ಕೊಂಡ್ಕೊಂಡು. ಹೇಗೆ? ಅದೇ ಈ ಭೂಮಿಯಲ್ಲಿ ಬೆಳೆಯೋದು, ಆ ದುಡ್ಡು ವೇಸ್ಟ್ ಮಾಡೋಂಗಿಲ್ಲ. ಈ ಸಾರಿ 1 ಎಕರೆ ತಗೊಳ್ಳೋದು, ಮತ್ತು ಮಾರನೇ ವರ್ಷ 2 ಎಕರೆ ತಗೊಳ್ಳೋದು. ಅದ್ರ ಜೊತೆಗೆ ಸಾಲ ತಗೊಳ್ಳೋದು, ಬ್ಯಾಂಕಲ್ಲಿ ಒಂದು ಸ್ವಲ್ಪ ಸಾಲ ತಗೊಳ್ಳೋದು. ಬೆಳೆದ ತಕ್ಷಣ ಸಾಲದವ್ರು ಕೊಟ್ಬಿಡೋದು, ಬ್ಯಾಂಕ್ ಕಟ್ಬಿಡೋದು. ಈ ಥರ ಮಾಡಿ ನಾವು 13 ಎಕರೆ ಭೂಮಿ ತಗೊಂಡು. ಎಷ್ಟು ವರ್ಷದಲ್ಲಿ ತಗೊಂಡ್ರಿ?
ಸರ್ ನನಗೆ ನಮ್ಮ ತಂದೆ 88ರಲ್ಲಿ ಮದುವೆ ಮಾಡಿದ್ರು. 91ರಲ್ಲಿ ನನ್ನ ಕೈಗೆ ಹೊರ ಕೊಟ್ಟರು. ಅವರು ಒಂದು 1,000 ರೂಪಾಯಿ ಸಾಲ ಅದು ಅಂತೂ ಹೇಳಲಿಲ್ಲ, ಇಲ್ಲ 1,000 ರೂಪಾಯಿ ದುಡ್ಡದ ತಕ್ಕಪ್ಪ ಅಂತೂ ಕೊಡಲಿಲ್ಲ. ಬರೀ ಜಮೀನು ಇಟ್ಟಿದ್ರು, ಸಾಲನೂ ಇಟ್ಟಿರಲಿಲ್ಲ, ದುಡ್ಡನ್ನೂ ಇಟ್ಟಿರಲಿಲ್ಲ. ನಮ್ಮ ಕೈಗೆ ಹೊರ ಬಂದಾಗ ನಮ್ಗೊಂದು ಸ್ವಲ್ಪ ನಮ್ಮ ಹೆಂಗಸ್ರ ಕಡೆಯಿಂದ ಒಂದು ಸ್ವಲ್ಪ ಸಪೋರ್ಟ್ ಸಿಕ್ತು. ನಿಮ್ಮ ವಿದ್ಯಾಭ್ಯಾಸ ಏನು ಮದೇವಪ್ಪನವ್ರೆ? ಸರ್ 6ನೇ ಕ್ಲಾಸು 7ನೇ ಕ್ಲಾಸು ಎಕ್ಸಾಮ್ನೇ ಮಾಡಲಿಲ್ಲ. ಓ, ಈಗ ನಿಮಗೆ ಚಿಕ್ಕಂದಿಂದಲೂ ವ್ಯವಸಾಯ ಬರೀ ಜೊತೆ ವ್ಯವಸಾಯನೇ ಸರ್, ಒಡನಾಟ, ತಂದೆ ಜೊತೆ ಎಲ್ಲ ಕಲ್ತಿದ್ರಿ ಅಲ್ವೇ? ನೀವು ಒಬ್ಬರೇ ಮಗನ? ನಾನು ಒಬ್ಬನೇ ಮಗ, ನನಗೆ 3 ಜನ ಅಕ್ಕ ತಂಗಿರು. ಓ ಸರಿ. ಆದ್ರೆ ನಮ್ಮ ತಂದೆ 4 ಮದುವೆನೂ ಮಾಡಿಬಿಟ್ಟಿದ್ರು. ನಮಗೇನು ಹೊರೆ ಒರೆಸ್ಲಿಲ್ಲ ಅವರು. ಆಯ್ತು, ವ್ಯವಹಾರ ಬಂತು ನಿಮ್ಮ ಕೈಗೆ. ನನ್ನ ಕೈಗೆ ಹೊರ ಬಂತು. ಜಮೀನು ಎಷ್ಟಿತ್ತು? 12 ಎಕರೆ ಇತ್ತು. ಏನ್ ಬೆಳೆ ಬೆಳೀತಾ ಇದ್ರು ನಿಮ್ಮ ತಂದೆ? ಅವರು ಜೋಳೆ, ರಾಗಿ, ಈ ಕಡಲೆಕಾಯಿ, ಸೂರ್ಯಕಾಂತಿ, ಉರುಳಿ ಅಷ್ಟು ಬೆಳತ್ತಿದ್ರು ಅವರು. ಮನೆಯಲ್ಲಿ ದನ ಕರುಗಳನ್ನ ಏನು ಇಟ್ಕೊಂಡಿದ್ರು? ದನ 1-2 ಉಳಿಯೋದಕ್ಕೆ ಎತ್ತು, ಗಾಡಿ, 1-2 ಹಸು, ಅವ್ರಿಗಾಗ ಅಷ್ಟು ಮಡಿಕೊಂಡಿದ್ರು. ಪುನಃ ನಮ್ಮ ಕೈಗೆ ಅವರ ನಮ್ಮ ತಂದೆ ಕೊಟ್ಟ ಮೇಲೆ ನಮ್ಮ ತಂದೆಗೆ ನನ್ನ ಮದುವೆ ಆದ 1-2 ವರ್ಷದಲ್ಲಿ ಬಿದ್ದುಬಿಟ್ಟು ಒಂದು ಕಾಲು ಲೇಟಾಗೋಯ್ತು. ಆವಾಗ ಅವರು ಮಲ್ಲಿ ಒಂದು 20 ವರ್ಷ ಮಡಿಕೊಂಡಿದ್ದೆ ಸರ್. ನಾನು ಒಂದು ಕಾಲು ಲೇಟಾದ ಮೇಲೆ 20 ವರ್ಷ ಇಟ್ಕೊಂಡಿದ್ದೆ. ಆವಾಗ ಈಗ ಒಂದು 8-10 ವರ್ಷ ಆಯಿತು ಅವ್ರ ಕಾಲವಾಗಿ. ಅವಾಗ ನನ್ನ ಕೈಗೆ ಹೊರ ಕೊಟ್ಟ ಮೇಲೆ ನಮ್ಮ ಹೆಂಗಸ್ರ ಕಡೆಯಿಂದ, ನಮ್ಮ ಶೆಡ್ಕರ್ಗಳ ಕಡೆಯಿಂದ ಒಂದು ಸ್ವಲ್ಪ ದುಡ್ಡು ನಮ್ಗೆ ಶೇಖರಣೆ ಆಯಿತು. ಹಿಂಗೆ ಬೋರ್ಗೀರ್ ಮಾಡಿಸ್ಬೇಕು, ನಮ್ಮ ದುಡ್ಡು ಇಲ್ಲ ಅಂದಾಗ ನಮ್ಮ ಶೆಡ್ಕರೊಬ್ಬರು ತಾಂಬಾಕ್ ಬೆಳೀತಾರೆ, ನಾಗಣಾಪುರ ಅಂತೇಳಿ, ಅವ್ರು ಬಂದು ನೀವು ಬೋರ್ ಮಾಡಿಸಿ ದುಡ್ಡು ಎಷ್ಟಾರು ಕೊಡ್ತೀನಿ, ನೀವು ಬೆಳೆದಾಗ ನಂಗೆ ಕೊಡೋರಿ ಅಂದ್ಬಿಟ್ಟು. ಮೊದಲು ಬೋರ್ ಹಾಕಿದ್ದು ಯಾವಾಗ ನೀವು? ನಾನು 2000ದಲ್ಲಿ ಸರ್. 2000 ಇಸ್ವಿ ಸರಿ. ಮೊದಲನೇ ಬೋರ್. ನೀರು ಬಂತ? ನೀರು ಒಂದು ಫೇಲ್ ಆಗೋಯ್ತು. ಆ ಬೋರ್ ಹಾಕ್ಸಿ ಮೋಟ್ರ್ ಗೀಟ್ರ್ ಎಲ್ಲ ತಂದ್ಬಿಟ್ಟು ನಮ್ಮ ಶ್ರಮ ದುಡ್ಲಿ ಬೋರ್ ಫೇಲ್ ಆಗೋಯ್ತು. ಹಿಂಗೆ ನಮ್ಮ ಶೆಡ್ಕರ್ ಬರ ಹೇಳಿದೆ, ಇವತ್ತು ಬೋರ್ ಓಪನ್ ಮಾಡ್ತೀವಿ ಬನ್ನಿ ಅಂತ. ಅವ್ರು ಬಂದು ನೋಡೋ ಅಷ್ಟೊತ್ತರಲ್ಲಿ ನೀರು ಬಂದು ನಿಂತೋಗ್ಬಿಡ್ತು. ಆಗಿಬ್ಬರು ಎರಿಕೆ ಕುಂತ್ಬಿಟ್ಟು ನಾವು ಗಂಡ ಹೆಂಡ್ತಿವ್ರಿ, ಸಾಲನೂ ಮಾಡ್ಕೊಬಿಟ್ಟು ಜಮೀನು ತೆಗೆ ಮಾಡಿಬಿಟ್ಟು ಪಟ್ಟು ಗಿಟ್ಟೆ ಎಲ್ಲ ಕಟ್ಸ್ಬಿಟ್ಟಾಗ ಜಮೀನು ಅಗಲವಾಗಿ ಉಳ್ತಿದ್ದು. ಬೋರ್ ಮಾಡ್ತೀವಿ ಅಂದ್ಬಿಟ್ಟು ಪಟ್ ಮಾಡಿಬಿಟ್ಟು ಕಿರಿದಾಗಿ ಹೊಲನೆಲ್ಲ ದಿಂಡು ಮಾಡಿಬಿಟ್ಟು ನಮ್ಗೆ ಈಗ ನೀರು ಇಲ್ಲ, ಜಮೀನು ಉಳೋದು ಹೇಗಪ್ಪ ಅಂದ್ಬಿಟ್ಟು ಯೋಚನೆ ಮಾಡ್ತು ಕುಂತ್ಬಿಟ್ಟು. ಆವಾಗ ನಮ್ಮ ಶೆಡ್ಕರು ಎದುರ್ಕೋಬೇಡಿ, ದುಡ್ಡು ಬೇಕಾರೆ ನಾನು ಕೊಡ್ತೀನಿ, 1 ಲಕ್ಷ ಬೇಕಾದ್ರಿ ನೀವು ತೆಗಿಸಿ ಬೋರ ಅಂತ ಸಪೋರ್ಟ್ ಕೊಟ್ಟರು ನಮ್ಗೆ. ಇನ್ನೊಂದು ತೆಗಿಸಿ ಆಯಿತು ನೀವು ಕೊಡ್ತೀನಿ ಅನ್ನೋದ್ರೆ ಇನ್ನೊಂದು ವಾರದಲ್ಲೇ ಮಾಡ್ತೀನಿ ಅಂತೇಳಿ ಪುನಃ 1 ವಾರದಲ್ಲಿ ಅವರು ದುಡ್ಡು ತಂದು ಕೊಟ್ಟರು. ಆವಾಗ ಮತ್ತೆ ಒಂದು ಬೋರ್ ಹಾಕಿಸ್ತಿ, ಅದರಲ್ಲಿ ಒಳ್ಳೆ ನೀರು ಬಂತು. ಆವಾಗ 1-2 ಎಕರೆ ಕಬ್ಬು ಹಾಕಿದೆ, 1 ಎಕರೆ ಬಾಳೆ ಹಾಕಿದೆ, 1/2 ಎಕರೆ ಅರಸಿನ ಹಾಕಿದೆ. ಆವಾಗ ನಮ್ಗೆ ಒಳ್ಳೆ ಫಸಲು ಸಿಕ್ತು ಕೈಗೆ. ಮತ್ತೆ ಒಂದೊಂದಾಗಿ ನಾನು 5 ಬೋರ್ ಮಾಡಿಸ್ದೆ ಸರ್. ಅಲ್ಲಿ ಬಂದು ಬೆಳೆನ ತಗೊಳ್ಳೋದು, ಇನ್ನು ಮತ್ತೆ 1 ಬೋರ್ಗೆ ಹೋಗೋದು, ಮತ್ತೆ 1 ಬೋರ್ಗೆ ಹೋಗೋದು, ಹಿಂಗೆ ಮಾಡಿ ಈಗ 5 ಮೋಟ್ರ್ ಹೊಡುತ್ತೆ. ಮತ್ತೇನು ಸಾಲ ಮಾಡಲಿಲ್ಲ? ಮತ್ತೆ ನಾನು ಸಾಲಕ್ಕೆ ಏನಂದ್ರೆ ರೈತರ ಸಾಲಕ್ಕೆ ಹೋಗಲಿಲ್ಲ, ಬ್ಯಾಂಕಿಗೆ ಬರೋದು, ಬ್ಯಾಂಕಲ್ಲಿ ಎಷ್ಟು ಸಿಗುತ್ತಾ ಅಷ್ಟು ತಗೊಳ್ಳೋದು. ಬ್ಯಾಂಕಲ್ಲಿ ಸಾಲ ಕೊಡ್ತಿದ್ರ ನಿಮ್ಗೆ? ಕೊಡ್ತೀವಿ. ನಂದು ಎಲ್ಲ ಚೆನ್ನಾಗಿತ್ತು ಬ್ಯಾಂಕ್ ಅವರದಲ್ಲಿ ಮಾತ್ರ. ನನಗೆ ಈಗಲೂ ಯಾವ ಬ್ಯಾಂಕಲ್ಲೂ ನಾನು ರೀಮಾರ್ಕ್ ಆಗಿಲ್ಲ. ಈ ಬ್ಯಾಂಕಲ್ಲೂ ನಾನು ಬಿಟ್ಟೋಗಿರೋ ಬ್ಯಾಂಕಲ್ಲೂ ಈಗಲೂ ಕರೀತಾರೆ, ಯಾಕೆ ನಮ್ಮ ಬ್ಯಾಂಕ್ ಬಿಟ್ಬಿಟ್ಟೋದ್ರಿ ಅಂತ ಹೇಳ್ತಾರೆ. ಈ ಮೈಸೂರಲ್ಲಿ ಒಂದು ಆಕ್ಸಿಸ್ ಬ್ಯಾಂಕ್ ಅಂತಿತ್ತು, ನಮ್ಮ ಉಳ್ಳಳ್ಳಿ ಬ್ಯಾಂಕಲ್ಲಿ ಕೇಳಿದೆ, ದುಡ್ಡು ಕೊಡಲಿಲ್ಲ. ಆಗ ಆಕ್ಸಿಸ್ ಬ್ಯಾಂಕ್ ಬಂದು ದುಡ್ಡು ಕೇಳಿದೆ, ಎಷ್ಟು ಬೇಕಪ್ಪ ನಿನಗಂದ್ರು. ಸರ್ ನನಗೊಂದು 12 ಲಕ್ಷ ಬೇಕು ಅಂತ ಹೇಳಿದೆ. 12 ಲಕ್ಷ ತಗೊಂಡು ಏನು ಮಾಡ್ತೀಯ ನೀನು, ಯಾತಕ್ಕೆ ನಿಂಗೆ 12 ಲಕ್ಷಕ್ಕೆ ಇಲ್ಲಿ ಗಂಟು ಬರಬೇಕಾಯ್ತು ಅಂದರು. ಸರ್ ನಮ್ಮ ಉಳ್ಳಳ್ಳಿಲಿ ಕೊಡಲಿಲ್ಲ, ಅದಕ್ಕೆ ನಿಮ್ಮ ಹತ್ರ ಬಂದೀನಿ ಅಂದು. ಆವಾಗ ಬೇಕಿತ್ತು 12 ಲಕ್ಷ ನಿಮ್ಗೆ? ಅದನ್ನು ಟ್ಯಾಕ್ಟರ್ ತಗೋಬೇಕಾಯ್ತು ಸರ್. ನನ್ನ ಮಗ ಒಬ್ಬಂದ ಸಾಲ ತಗೊಂಡ್ರು ಟ್ಯಾಕ್ಟರ್ ಮೇಲೆ ಬ್ಯಾಂಕ್ ಹೆಸರು ಇರೋಕ್ಕಿಲ್ಲಕ್ಕಪ್ಪ, ಹಂಗಾದ್ರೆ ನೀವು ತಗೊಳ್ಳಿಲ್ಲೇಬೇಡಿ ಅಂದ್ಬಿಟ್ಟು. ಆ ಬ್ಯಾಂಕಲ್ಲಿ ಹೇಳ್ದಿ ನನ್ನ ಕುಂದ್ಕೊಂಡು, ಸರ್ ನೀವು ಸಾಲ ಕೊಟ್ರೆ ನನಗೆ ಟ್ಯಾಕ್ಟ್ರ್ ಮೇಲೆ ನಿಮ್ಮ ಬ್ಯಾಂಕ್ ಹೆಸರು ಇರೋಕ್ಕಿಲ್ಲ, ಹಂಗಾದ್ರೆ ನೀವು ನನ್ನ ಪ್ರಾಪರ್ಟಿ ಮೇಲೆ ಕೊಡೋದಾದ್ರೆ ಕೊಡಿ. ನೀವು ಟ್ಯಾಕ್ಟ್ರ್ ಮೇಲೆ ಬರೆದ್ಬಿಟ್ಟು ನಾಳೆ ನೀವು ದುಡ್ಡು ಕಟ್ಟಲಿಲ್ಲ ಅಂತ ಎತ್ಕೊಂಡ್ಬಿಟ್ರೆ ನಮ್ಮ ಹಳ್ಳಿಲಿ ಅವಮಾನ ಆಗುತ್ತೆ, ಅದು ಹಂಗಿರೋಕ್ಕಿಲ್ಲ ಅಂತ ಹೇಳಿದೆ. ಆಯಿತು ಅಂದ್ಬಿಟ್ಟು 12 ಲಕ್ಷನೇ ಮಾಡಿಕೊಟ್ರು ಸರ್. ನಾನು ಭಯ ಎತ್ಕೊಂಡು 8 ಲಕ್ಷ ತಗೊಂಡು 4 ಲಕ್ಷ ಬ್ಯಾಂಕಲ್ಲಿ ಬಿಟ್ಬಿಟ್ಟು. ಟ್ರ್ಯಾಕ್ಟರ್ ತಗೊಂಡು ಏನು ಮಾಡಿದ್ರಿ? ಟ್ಯಾಕ್ಟ್ರಿ ವ್ಯವಸಾಯ. ಹೌದಾ? ನಾವು ಒಂದು ವ್ಯವಸಾಯಕ್ಕೆ ಇಟ್ಕೊಂಡು ನಮಗೆ 25 ಎಕರೆ ಭೂಮಿ ಇತ್ತಲ್ಲ, ಇವಾಗ 25 ಎಕರೆ ಭೂಮಿ ಇರೋದು. ಓಹೋ, ಏನೇನು ಬೆಳೆ ಮಾಡ್ತೀರಿ 25 ಎಕರೆನಲ್ಲಿ? ಸರ್ ಈಗ ನಾನು ಎಲ್ಲ ಬೆಳೆನೂ ತರಕಾರಿನಲ್ಲೇ ಬೆಳತೀನಿ. ಇವಾಗ ಲೇಬರ್ಸ್ಗಳು ಸಮಸ್ಯೆ ಆಯಿತು. ಏನೇನು ಬೆಳೀತಿದ್ರಿ ತರಕಾರಿ? ನಾವು ಶುಂಠಿ ಮತ್ತು ಈರುಳ್ಳಿ, ಅರಸಿನ, ಬೆಳ್ಳುಳ್ಳಿ, ಮತ್ತು ಈ ಹೀರೆಕಾಯಿ ತರಕಾರಿಲಿ, ಈ ನುಗ್ಗೆಕಾಯಿ, ಮತ್ತು ಇದು ಚೊಟ್ಟು ಅಂತ ಬರುತ್ತೆ ಅದು, ಟೊಮೊಟೊ, ಇಂಥ ಬೆಳೆನೆಲ್ಲ ಬೆಳಿತೀವಿ. ಆಯಿತು. ಆಮೇಲೆ ಈಗ ಬೆಳೀತಾ ಇಲ್ವಾ? ಈಗ ತೆಂಗು ಹಾಕಿದ್ದೀನಿ 4 ಎಕರೆನ. ಈಗ ವ್ಯವಸಾಯಕ್ಕೆ ಆಳು ಸಿಗ್ತಾ ಇಲ್ಲ ಹಳ್ಳಿಲಿ, ಹಿಂಸ ತರಕಾರಿ ಕಟ್ ಮಾಡೋದಕ್ಕೆ. ಅದರಿಂದ ಏನು ಮಾಡಿದ್ದೀನಿ, 3 ಎಕರೆ 120 ಗಿಡ ಮಾವು ಹಾಕಿದ್ದೀನಿ, ಒಂದು 180 ತೆಂಗು ಹಾಕಿದ್ದೀನಿ,
ಮತ್ತು ಅಡಕ ಒಂದು 2 ಎಕರೆ ಅಡಕ ಹಾಕಿದ್ದೀನಿ. ಹ್ಮ್. ಈಗ ಈ ಥರ ಮರದ ಫಸಲು ಮಾಡ್ಕೊಂಡು ಭೂಮಿನ ಕಮ್ಮಿ ಹಾಕೊಂಡು ಆಮೇಲೆ 2 ಕೋಳಿ ಫಾರಮ್ ಮಾಡಿದ್ದೀನಿ. ಓ, ಹಿಂಗೆ ಮಾಡ್ಕೊಂಡು ಯಾವ ಕೋಳಿ? ಅದು ಮಾಂಸದ ಕೋಳಿ, ಬೈಲರ್ ಮಾಂಸದ ಕೋಳಿ. ಮಾಂಸದ ಕೋಳಿ. ಅದು ಇವತ್ತು ಮರಿ ಕೊಟ್ರೆ 40 ದಿನದಲ್ಲಿ ಮರಿ ಎತ್ಕೋತಾರೆ. ಯಾವ ಕಂಪ್ನಿ ಜೊತೆ ಅದು ಸುಗುಣ ಕಂಪ್ನಿಯಿಂದ ಟೈಅಪ್ ಆಗಿದೆ. ಮಾಡಿದ್ದೀರಾ? ಅವ್ರಿಗೂ ನಮ್ಮ ಒಂದು ಬ್ಯಾಚ್ ಎಷ್ಟು ಮಾಡ್ತೀರಿ ಕೋಳಿ? ಸರ್ 1 ಬ್ಯಾಚ್ ಅಂದರೆ ಅದು 2 ಫಾರಮ್ ಮಾಡಿದ್ನು. ಈಗ 1 ಫಾರಮ್ ನಿಂತೋಗಿದೆ, ಏನೋ ಒಂದು ಸ್ವಲ್ಪ ಸಮಸ್ಯೆ ಆಗ್ಬಿಟ್ಟು 1 ಫಾರಮ್ ನಡೀತಾ ಇದೆ. ಒಂದು 2800-900 ಕೋಳಿ ಬಿಡ್ತಾರೆ. 40 ದಿನ 42 ದಿನದಲ್ಲಿ ಎತ್ಕೋತಾರೆ. ಈಗ ಒಂದು ವಾರ ಆಯಿತು ಲಿಫ್ಟ್ ಆಗಿ. ಈಗ ಕೋಳಿ ಸಾಕಾಣಿಕೆ ಇದೆ, ಮರಪಸ್ಲು ಮಾಡಿದ್ದೀರಿ, ಮರದ ಫಸಲು ಅಂದರೆ ಮರ ಗಿಡಗಳನ್ನು ಹಾಕ್ಕೊಂಡಿದ್ದೀರಾ? ಹಾಕೊಂಡಿದ್ದೀವಿ. ಅರಣ್ಯದ ಬೆಳೆಗಳು ಅದೇ ಟೀಕ್ ಹಾಕಿದ್ದೀವಿ. ಎಷ್ಟು ಹಾಕಿದ್ದೀರಿ? ಟೀಕ್ ಒಂದು 100 ಗಿಡ ಹಾಕಿದ್ದೀನಿ ಸರ್. ಆಮೇಲೆ ಮತ್ತೆ ಇದಾಕಿದ್ವಿ, ಅದು ತುರ್ಕ್ಬೋನ್ ಗಿಡ ಅಂತ ಬರ್ತದೆ ನಮ್ಮ ಹಳ್ಳಿಲಿ, ಆ ಥರದ ಗಿಡ ಹಾಕಿದ್ವಿ ಒಂದು 2 ಎಕರೆಗೆ. ಅದು ಮರ ಅಂತ ಇದಾಗಿ ಬೆಳಲಿಲ್ಲ, ಅದು ತೆಗಿಸ್ಬಿಟ್ಟು ಶುಂಠಿ ಹಾಕ್ಬಿಟ್ಟು. ಹೌದೇ? ಈಗ ಬರೀ ತೇಗ ಒಂದೇ ನಿಮ್ಮ ಹತ್ರ? ತೇಗ ಒಂದೇ, ತೇಗು ಮತ್ತು ಮಾವು, ಅದೇ ತೆಂಗು. ಮಾವು ಯಾವ್ದು ಹಾಕಿರೋದು? ಮಾವು ಇದು ಬಾದಾಮಿ ಸರ್. ಬಾದಾಮಿ. ಇನ್ನೂ ಫಸ್ಲಿಗೆ ಬಂದಿಲ್ಲ? ಫಸಲು ಬರ್ತದ ಸರ್, 3 ವರ್ಷದಿಂದ ಬರ್ತದ. ಹೌದೇ? ಓಹ್, ಪರವಾಗಿಲ್ಲ. ಈ ಹಸುಗಳನ್ನೇನು ಸಾಕ್ತಿಲ್ವೇ? ಹಸುಗಳು ಐತೆ, 4 ಹಸು ಐತೆ, 1-2 ಕರು ಐತೆ, 6 ಐತೆ. ಕುರಿ ಮೇಕೆ ಇಲ್ಲ, ಅದೆಲ್ಲ ಆಗಲ್ಲ. ಅವೆಲ್ಲ ಏನು ಮಾಡಿಲ್ಲ? ಮಾಡಿದ್ದು ಆಸಾದ ನೋಡ್ಕೊಳ್ಳೋರಿಲ್ವಲ್ಲ. ಅಕ್ಕಮಣಿ ಅಲ್ವೇನಮ್ಮ? ಈಗ ನೀವು ಹೈನುಗಾರಿಕೆ ಮಾಡಿ ಮಕ್ಕಳನ್ನು ಓದಿಸ್ತೆ ಅಂತಂದ್ರಿ. ಎಷ್ಟು ಹಸು ಇಟ್ಕೊಂಡಿದ್ರಮ್ಮ? ಆವಾಗ 3 ಹಸುಗಳು ಇಟ್ಕೊಂಡಿದ್ದು. 3? ನಾಟಿನ, ಸೀಮೆ ಹಸಿನ, ಸಿಂಧಿ ಹಸುವ? 2 ವರ್ಷ ಅಂತ ಮಾಮೂಲಿ ನಾಟಿ ಹಸು, ತಳಿ ಹಸು ಎಲ್ಲ 2 ವರ್ಷ. 2 ವರ್ಷ. ಎಷ್ಟು ಹಾಲು ಕೊಡ್ತಾ ಇತ್ತು ಒಂದೊಂದು ಹಸು? ಒಂದೊಂದು ಹಸು 4 ಲೀಟ್ರ್ ಕೊಡ್ತಿತ್ತು ಸರ್. ಹೌದಾ? ಒಂದು ದಿನಕ್ಕೆ ಎಷ್ಟು ಲೀಟ್ರ್ ಹಾಲನ್ನ? ಬೆಳಗ್ಗೆ 12, ಸಾಯಂಕಾಲ 12 ಆಗ್ತಾ ಇತ್ತು. ಡೈರಿಗೆ? ಡೈರಿಗೆ. ನೀವೇ ತಗೊಂಡೋಗಿ ಹಾಕ್ತಿದ್ರ? ಇಲ್ಲ, ನಾನೆಲ್ಲ ಮನೇಲೆ ರೆಡಿ ಮಾಡ್ಕೊಡ್ತೀನಿ, ಅವರೇ ತಗೊಂಡೋಗಿ ಹಾಕ್ತಿದ್ರು. ಹಾಲೆಲ್ಲ ಕರಿಯೋದು ನೀವೇ? ಹಸುಗಳು ನೋಡ್ಕೊಳ್ಳೋದು, ಕರಿಯೋದು, ನಿವಾರಣೆ ನಂದು. ಎಷ್ಟು ಸಂಪಾದನೆ ಮಾಡ್ತಿದ್ರಿ? ನಾವು ಸಾಮಾನ್ಯ ವರ್ಷಕ್ಕೆ 1-2 ಲಕ್ಷ, 1.5 ಲಕ್ಷ ಅದರಲ್ಲೇ ಮಾಡ್ಕೊತಿದ್ವಿ ನಾವು. ಅವಾಗಿನ ರೇಟಲ್ಲೇ ಅವಾಗ ಮಾಡ್ಕೊತಿತ್ತು. ಈಗಿಲ್ವಾ ಹಸುಗಳು? ಈಗಲೂ ಅವ ಸರ್. ಎಷ್ಟಿದೆ ಈಗ? ಇವಾಗಲೂ 3 ಹಸುಗಳಿಗೆ ಕರಿತೀವಿ. ಇವಾಗಲೂ 4 ಹಸುಗಳಿದೆ, 3 ಕರಿತಾವೆ ಇವಾಗಲೂ. ಹೌದಾ? ಈಗ ಅದಕ್ಕೆ ಮೇವು ಏನೇನು ಬೆಳ್ಕತ್ತೀರಮ್ಮ? ಮೇವು ಮಾವಿನ ತೋಟದಲ್ಲೆಲ್ಲ ಬರೀ ಮೇವೇ ಬೆಳಕತ್ತೆ. ಸ್ವಲ್ಪ ಜೋಳ ಬಿತ್ಕೋತೀವಿ, ಅಲ್ಲಿ ಜೋಳ, ಈ ಜೋಳ ಬಿತ್ಕೋತೀವಿ. ಗದ್ದೆಲ್ಲಿ ಹುಲ್ಲ ಇತ್ತಲ್ಲ, ಹುಲ್ಲು ತಂದಾಗ ಇಟ್ಕೊಂಡಿರ್ತೀವಿ, ಒಣ ಹುಲ್ಲ, ಅದೆಲ್ಲನೂ ಫೀಡ್ಸ್ ಕೊಟ್ಕೊಂಡು ಆ ಮೇವಲ್ಲಿ ಮೇಯಿಸ್ಕೊತೀವಿ ಅವನ್ನ ತೋಟದಲ್ಲಿ. ಮತ್ತೆ ಫೀಡ್ಸು ಅಂತಂದ್ರೆ ಇದು ಡೈರಿ ಫೀಡ್ಸೇ ಕೊಡ್ತಾರೆ. ಡೈರಿ ಫೀಡ್ಸ್ ಕೊಡ್ತೀರಾ ಅಲ್ವಾ? ಬೇರೆ ಇನ್ನೇನು ಹಸುಗಳಿಗೆ ಆಹಾರ ಅಲ್ಲ? ಇನ್ನೇನು ಆಹಾರ ಜಾಸ್ತಿ ಏನು ಕೊಡ್ತಾ ಇಲ್ಲ ನಾವು. ನಮ್ಮ ಹಸುಗಳು ಅದಕ್ಕೆ ಹೊಂದ್ಕೊಂಡವ. ಈಗ ಹೊರಗಡೆ ಕರ್ಕೊಂಡು ಹೋಗೋದು, ಮೇಯಿಸೋದು ಎಲ್ಲ ಯಜಮಾನ್ರೇನಾ? ನಾನು ಹೋಯ್ತೀನಿ ಸರ್. ಅಂದ್ರೆ ತೋಟಕ್ಕೆ ಹೋದಾಗ ನೀವು ಅದನ್ನು ಕರ್ಕೊಂಡು ಹೊಟ್ಟೋಗ್ತೀರಾ? ತೋಟಕ್ಕೆ ಹೋಗಿ ಕರ್ಕೊಂಡು ಹೊಟ್ಟೋಗ್ತೀವಿ ಬೆಳಗ್ಗೆನೇ. ಅದು ಯಾವ ಟೈಮು ಬಿಡಬೇಕು ಆ ಟೈಮ್ಗೆ ನಮ್ಮ ಮನೆವಾರ ಹೆಂಗಿರುತ್ತೆ ಹಂಗೆ ಬಿಟ್ಟು ಅವಕ್ಕೆ ಮೇವು ಹೆಂಗೆ ರೆಡಿ ಮಾಡ್ಕೋಬೇಕು ಹಂಗೆ ರೆಡಿ ಮಾಡ್ಕೊಂಡು ಕರ್ಕೊಂಬರ್ತೀವಿ, ಮನೆಗೆ ಬಂದುಬಿಡ್ತೀವಿ ಸಾಯಂಕಾಲ ಬಟ್ ಅಲ್ವೇ? ಈಗ ಹಿಂದಿನಿಂದಲೂ ಹಸು ಸಾಕಾಣಿಕೆ ಬಿಟ್ಟೇ ಇಲ್ಲ? ಬಿಟ್ಟೇ ಇಲ್ಲ. ಇವಾಗಲೂ ಬಿಟ್ಬಿಡು ಅಂತಾರೆ ಇವರು, ನಾನು ಬಿಡ್ತಾ ಇಲ್ಲ ಅವನ್ನ. ಯಾಕೆ? ನಾನು ಅವಾಗ್ಲಿಂದ ಶ್ರಮಪಟ್ಟು ಬಂದಿರೋದು ಅದೇ ಲಕ್ಷ್ಮಿ ನಮ್ಗೆ. ಇವಾಗ ಬಿಟ್ಬಿಡ್ಬಾರ್ದು, ಕೈಲಿ ಆಗಗಂಟು ಇರಲಿ, ನಮ್ಮ ಕೈಲಿ ಆಗಲ್ಲ ಅನ್ನಗಂಟು ಇರಲಿ ಅಂತ ನಾನು ಬಿಡ್ತಾ ಇಲ್ಲ ಅಷ್ಟೇ. ಅಲ್ವಾ? ತುಂಬಾ ಜನ ಹೇಳ್ತಾರೆ ಹಾಲನ್ನ ಏನು ಮಾರಾಟ ಮಾಡೋದು ಅಷ್ಟೊಂದು ಆದಾಯ ಬರಲ್ಲ, ನಷ್ಟವೇ, ಖರ್ಚಿಗೆ ಅಲ್ಲಲ್ಲಿಗೆ ನೇರ ಆಗ್ಬಿಡುತ್ತೆ, ಮನೆಗೆ ಹಾಲು ಉಳ್ಕತ್ತದ ಅಷ್ಟೇ ಅಂತಾರೆ. ಸೈಡು ಇದ್ರೆ ನಮ್ಗೆ ಮನೇಲಿ ನಾವು ಬೆಳೆದದು ನಮ್ಗೆ ಉಳಿತಾಯ ಆಗ್ಬೇಕಾದ್ರೆ ಸೈಡು ಅದೆಲ್ಲ ಖರ್ಚಿಗಿದ್ರಿ. ಇಲ್ದೇರ ಬೆಳೆದದ್ನೇ ಖರ್ಚು ಮಾಡ್ಕೊಂಡ್ರೆ ಬರೋ ವರ್ಷಕ್ಕಂಟ ಬೆಳೆ ದುಡ್ಡು ನಮ್ಗೆ ಖರ್ಚಿಗಾಯ್ತು ಅಷ್ಟೇ ನಾವು ಬೆಳೆದಿರೋದು. ಇವಾಗ ಒಂದು ಹಲಸಿನ ಗಿಡ ಹಾಕಿವಿ, ವರ್ಷಕ್ಕೆ ಒಂದು 10,000 15,000 ಕೊಡುತ್ತೆ ಒಂದು 2 ಹಲಸಿನ ಗಿಡ. ಈ ಮಾವಿನ ಗಿಡದೇನೋ ನಾವು ಒಂದು ಒಟ್ಟಿಗೆ ಮಾರ್ಕತ್ತೀವಿ, ಅದೇನು ದೊಡ್ಡ ದುಡ್ಡು ಆಗುತ್ತೆ, ಅದೇನು ಸಣ್ಣ ದುಡ್ಡಲ್ಲ. ಈ ಹಾಲೊಂದೇ ನಮ್ಗೆ ಮನೆ ಖರ್ಚು, ಹೊರಗಡೆ ಖರ್ಚು ಎಲ್ಲನೂ ಮೇಂಟೈನ್ ಮಾಡೋದು ಅದೇ, ತಿಂಗಳ ಖರ್ಚು ಎಲ್ಲನೂ ಅದೇ ಮೇಂಟೈನ್ ಮಾಡೋದು. ಇವಾಗ ಒಂದು ಮೊಬೈಲ್ ಖರ್ಚಾಗಲಿ, ಟಿ ವಿದು ಎಲ್ಲದು, ಮನೆ ಖರ್ಚು, ಪೆಟ್ರೋಲ್ಗಳು ಎಲ್ಲ ಅದರಲ್ಲೇ ಖರ್ಚು, ಯಾವುದೂ ಇಲ್ಲ. ಅದರಿಂದ ನಮ್ಗೆ ಈ ಬೆಳೆದದು ನಮ್ಗೆ ಉಳಿತಾಯ ಆಯ್ತು. ಹಲಸಿಂದ ಹೇಳಿದ್ರಲ್ಲ, ಏನಮ್ಮ ಅದು? ಹಲಸಿನ ಹಣ್ಣು ಅದು ಒಂದು 25,000 ಕೊಡುತ್ತೆ ಒಂದು ಮರ. ಒಂದೇ ಮರ? ಒಂದೇ ಮರ. ಎಷ್ಟು ಮರ ಇದೆ ಹಲಸಿನ? 1-2 ಮರ ಇದೆ ಸರ್. ಎರಡೇ? ಎಲ್ಲಿ ಜಮೀನಲ್ಲಿ? ಜಮೀನಲ್ಲೇ ಇದೆ, ತೋಟದಲ್ಲೇ ಇದೆ. ಅದು ಅದಾಗೆ ಬೆಳೆ. ತಳಿ ಯಾವುದು ದೊಡ್ಡದು, ಅದು ನಾವೇನು ಹಾಕ್ಲಿಲ್ಲ, ಅದಾಗೆ ಹುಟ್ಟಿದ್ದು ಸರ್ ಅವ. ಅದನ್ನೇ ನಾವು ಕಾಪಾಡ್ಕೊಂಡು. ಒಂದು ಮರ 25,000? 25,000 ಹಣ್ಣೆಲ್ಲ ತಗೊಂಬಂದು ಇಲ್ಲೇ ಮಾರಾಟ ಮಾಡ್ತೀವಿ. ಹೌದಾ? ಎಷ್ಟು ಹಣ್ಣು ಬಿಡುತ್ತೆ ಅದು? ಸಾಮಾನ್ಯ ಒಂದು 100 ಹಣ್ಣಿಗಿಂತ ಜಾಸ್ತಿನೇ ಬಿಡುತ್ತೆ ಸರ್. ಓಹೋ, ಪರವಾಗಿಲ್ವೇ? ನೋಡಿ, 2 ಮರ 50,000 ರೂಪಾಯಿ.
ಒಂದು ಹುಣಸೆ ಮರನೂ ಇದೆ, ಅದನ್ನು ಹೂವಣ್ಣು ಮಾರಿದ್ರೆ ಅದು ಒಂದು 25,000 20,000 ಸಿಗುತ್ತೆ. ಒಂದೆರಡು ಹುಣಸೆ ಮರನೂ ಇದೆ. ಅದು ಇವಾಗೇನು ಹುಣಸೆ ಹಣ್ಣು ಜಾಸ್ತಿ ರೇಟ್ ಇಲ್ಲ ಅಂದ್ಬಿಟ್ಟು ನಾವೇನು ಹೂವಣ್ಣು ಮಾಡೋಕ್ಕೆ ಹೋಗಲ್ಲ, ಈಗ ಲೇಬರ್ಸ್ ಕೂಲಿ ಜಾಸ್ತಿ ಅಂತ. ಅದು ಹಂಗೆ ಮಾರಾಟ ಮಾಡ್ಕೊತೀವಿ, ಹಂಗೂ ಒಂದು 10,000 ರೂಪಾಯಿ ಸಿಗುತ್ತೆ. ಅದೆಲ್ಲ ನಾವು ಚಿಲ್ಲರೆದೆಲ್ಲ ಬಳಸೋದ್ರಿಂದ ನಮ್ಗೆ ಬೆಳೆದು ಉಳಿತಾಯ ಆಯ್ತು. ಕೋಳಿದು ಹಸುಂದು ನಮ್ಮ ಈ ಚಿಲ್ಲರೆದೆಲ್ಲ ನಮ್ಗೆ ಖರ್ಚು ಓಡಾಡೋದಕ್ಕೆ ಅಷ್ಟೇ. ಈ ಮಾಂಸದ ಕೋಳಿನ ಯಾಕೆ ಸಾಕಬೇಕು ಅನ್ಕೊಂಡ್ರಿ ಮಾದೇವಪ್ಪನವ್ರೆ? ಸರ್ ಏನಾಯಿತು ಅಂದ್ರೆ ನಾನು ಇನ್ನು ಹೊರಗಡೆ ಹೋಗಿ ಎಲ್ಲೂ ಕೆಲಸ ಮಾಡೋಕ್ಕಾಗಲ್ಲ. ಆಮೇಲೆ ನನ್ನ ಮಗ ಒಬ್ಬ ವಿದ್ಯಾಭ್ಯಾಸ ಮಾಡ್ತಿದ್ದ. ಅವನೇನಂದ, ಅಪ್ಪ ಒಂದು ಫಾರಮ್ ಮಾಡಿಬಿಡೋಣ. ಫಾರಮ್ ಮಾಡ್ಬಿಟ್ಟು ಏನೋ ಮಾಡೋದು ಎಲ್ಲ ನೋಡ್ಕೊಳಕ್ಕಲ್ಲ, ಲೇಬರ್ಸ್ ಇಟ್ಕೊಳ್ಳೋಣ ಅಂತ. ಸರಿ ಅಂತ ಏನೇನೋ ಮಾಡಿ ಅದನ್ನ ಮಗನಿಂದ ಅದು ಪ್ರಯತ್ನ ಪಟ್ಟರೆ ಅದರಿಂದ ನಮಗೂ ಫಲ ಸಿಕ್ತು. ಲಾಭನೇ ಹೊರತು ಲಾಸ್ ಏನಿಲ್ಲ. ಇನ್ನು ಬೇರೆಯವ್ರ ಜಮೀನು ದುಡಿಯೋಕ್ಕಲ್ಲ, ನನ್ನ ಜಮೀನು ದುಡಿಬೋದು. ನಾನು ಕೋಳಿ ಮೇಸ್ತ್ರ ತಪ್ಪೇನಿಲ್ಲ. ನನ್ನ ಜಮೀನು ನಾನು ಹೋಗಿ ಬಟ್ಟೆ ಕಳೆದ್ಬಿಟ್ಟು ಪೇಟ್ ಸುರಿಬೋದು ಅಥವಾ ಕೊಟಕ ಕೆರಿಬೋದು, ಅದು ನೀರು ನೋಡ್ಬೋದು, ಪ್ರತಿಯೊಂದು ಕೆಲಸ ಮಾಡ್ಬೋದು. ನಾನು ಇನ್ನೊಬ್ರು ತೊಗೊಂಡೋಗೋಕ್ಕಾಗಲ್ಲ, ಅದರಿಂದ ನನಗೆ ಲಾಭ. ಎಷ್ಟು ವರ್ಷ ಆಯಿತು ನೀವು ಕೋಳಿ ಸಾಕಕ್ಕೆ? ಅದು ಒಂದು 10-15 ವರ್ಷದ ಮೇಲೆ ಸರ್. ಹೌದೇ? ವರ್ಷಕ್ಕೆ ಎಷ್ಟು ಬ್ಯಾಚ್ ಮಾಡ್ತೀರಿ? 5 ಬ್ಯಾಚ್ ಮಾಡ್ತೀವಿ. 5 ಬ್ಯಾಚ್, ಒಂದು 2,500 3,000 ಕೋಳಿ ಅಲ್ವಾ? ಎಷ್ಟು ದಿವಸ ಸಾಕೋದು? ಅದು 42 ದಿನ. ಎಲ್ಲ ಅವರೇ ಕೊಡ್ತಾರೆ ಸರ್. 36 ದಿನದ ಮೇಲೆ ಅವ್ರು ಎಷ್ಟೊತ್ತಲಿ ಎತ್ಕೋತಾರ ಗೊತ್ತಾಗಲ್ಲ ಕಂಪ್ನಿಯವರು. 45 ದಿನದೊಳಗೆ ನಮ್ಮ ಶೆಡ್ ಖಾಲಿ ಮಾಡಿರ್ತಾರೆ. ನಿಮ್ಮ ಕೆಲಸ ಬರೀ ಅದನ್ನ ನಿರ್ವಹಣೆ ಮಾಡೋದು, ನೋಡ್ಕೊಳ್ಳೋದು ಅಲ್ವಾ? ಅವರೇ ಬರ್ತಾರೆ, ಔಷಧಿ ಹಾಕ್ತಾರೆ, ಇಲ್ಲ ಅಥವಾ ನೀವೇ ಹಾಕ್ಬೇಕಾ? ನಾವೇ ಹಾಕ್ಬೇಕು. ಅವ್ರು ಏನಂದ್ರೆ ನಮ್ಮ ಫಾರಮ್ಗೆ ಫೀಡ್ ಒಂದು ಕಳಿಸ್ಕೊಡ್ತಾರೆ, ಮರಿ ಕಳಿಸ್ಕೊಡ್ತಾರೆ. ಮತ್ತು ಮೆಡಿಸನ್ ಏನಾರು ಬೇಕು ಅಂದ್ರೆ ನಂಜನಗೂಡು ಆಫೀಸ್ ಇರುತ್ತೆ ಅವ್ರದ್ದು, ಹೋಗಿ ನಾವು ತಗೊಂಡು ಬರೋದು. ಒಬ್ರು ಸೂಪರ್ವೈಸರ್ ಬರ್ತಾರೆ 2 ದಿನಕ್ಕೊಂದ್ಸಾರಿ, ಅವ್ರು ಇಂತಿಂತದ್ದು ಹಾಕಿ ಅಂತಾರೆ. ನಾನು ನಂಜನಗೂಡಿಗೆ ತಗೊಂಡು ಬಂದು ನಾವು ಅದನ್ನ ಮೇಂಟೆನೆನ್ಸ್ ಮಾಡ್ಕೊಳ್ಳೋದು. ನಿಮಗೆ ಅನುಭವನೇ ಇತ್ತಿಲ್ವಲ್ಲ, ಸಾಕೋದು ಸುಲಭ ಅಂತ ಅನ್ನಿಸ್ತಾ ನಿಮಗೆ? ಹೌದು ಸರ್, ಅದೇನು ಕಷ್ಟ ಅಲ್ಲ. ಹೌದೇ? ದುಡಿಮೆ ಭಾರಿ ಈಜಿ ಸರ್. ಅದರ ನಾವು ನೋಡ್ಕೋಬೇಕು. ಒಂದು ಬ್ಯಾಚ್ಗೆ ಏನು ಆದಾಯ ಬರ್ಬೋದು ಸರ್? ಈಗ ನೋಡಿ, ಈಗ ಮೊನ್ನೆ ಲಿಫ್ಟ್ ಆಗಿದೆ, ನನ್ನ ಅಂದಾಜು ಹೇಳಿ, ಪರವಾಗಿಲ್ಲ. 58,000 ರೂಪಾಯಿ ಬಂದಿದೆ ಸರ್. ಖರ್ಚು ಎಷ್ಟಾಗಿತ್ತು? ಅದಕ್ಕೆ ನಾನೇನು ಖರ್ಚೇನಂತ ಜಾಸ್ತಿ ಮಾಡಿಲ್ಲ ಸರ್. ಇವತ್ತೆಲ್ಲ ಒಂದು 15,000 ರೂಪಾಯಿ ಗಂಟ ಮಾಡಿದ್ದೆ. ಹೌದಾ? ಅದು 15,000 ರೂಪಾಯಿ ಅಂದ್ರೆ ಏನಿಲ್ಲ ಸರ್, ಜೆಳ್ಳು ತರಬೇಕು. 1 ಟನ್ ಜೆಳ್ಳು. 1 ಟನ್ ಜೆಳ್ಳಿಗೆ ಅಂದರೆ ಈಗ 8,000. ಈ ಭತ್ತದ ಹೊಟ್ಟ ಐತಲ್ಲ, ಅದು ಬೇಕು. ಅದು 8,000 ನಾವು ತಗೊಂಡ್ರೆ ಅದರಿಂದ ಗೊಬ್ಬರ ಬಂದ್ಬಿಡುತ್ತೆ. ಅದು ಮಾರಾಕ್ತೀನಿ ಅಂದ್ರೆ ಗೊಬ್ಬರನೇ ದುಡ್ಡಾಗೋಯ್ತು. ಅದು ನಮ್ಮ ಜಮೀನು ಜಾಸ್ತಿ ಇರೋದ್ರಿಂದ ನಾವು ಮಾರಲ್ಲ. ಹೊಲದ ಬೆಳೆ ಏನು ಬೆಳೆಯುತ್ತಾ ಇಲ್ವ ನೀವೀಗ? ಈಗೇನು ನಾವು ಸಣ್ಣ ಬೆಳೆ ಅಂದರೆ ಮನೆಗೆ ಆಗಷ್ಟು ಮಾಡ್ಕೊತೀವಿ. ರಾಗಿ ಬೇಕು, ಏನೋ ಒಂದು 10 ಗುಂಟೆ ಹಾಕೊಂಡು 1 ವರ್ಷ ಬೆಳ್ಕೊಂಡು ಒಂದು 10 ಮೂಟ ರಾಗಿ ಆಗ್ಬಿಟ್ರೆ ಇನ್ನದು ಬೆಳೆದಿದೆ ಇಲ್ಲ 4-5 ವರ್ಷ ಗಂಟ ತೀರ ಗಂಟ. ಅಲಸಂದ ಕಾಳು ಕಡ್ಡಿ ಇವೆಲ್ಲ ಮನೆಗೆ ಬೇಕಲ್ಲ, ಅಲ್ಪ ಸ್ವಲ್ಪ ಭತ್ತ 1.5 ಎಕರೆ ಮಾಡ್ಕೊತೀವಿ. ಅದಕ್ಕೆ ಸಪ್ರೇಟ್ ಗದ್ದೆ ಬಿಟ್ಕೊಂಡಿದ್ದೀನಿ. ಅದು ಮಾರಿ ಮನೆಗೆ ಇಟ್ಕೊಂಡ್ರೆ ಅದನ್ನೂ ಮಾರಲ್ಲ. ಎಲ್ಲ ಲೇಬರ್ಸ್ ಎಲ್ಲ ಬರ್ತಿರ್ತಾರಲ್ಲ, ಅವ್ರಿಗೆಲ್ಲ ನಾವು ಊಟ ಕೊಡ್ತೀವಿ ಮಧ್ಯಾಹ್ನ. 5 ಬೋರ್ವೆಲ್ ಹಾಕಿದ್ದೀನಿ ಅಂದ್ರಲ್ಲ, ಅಂದರೆ ಒಂದು ಹೋದ್ಮೇಲೆ ಇನ್ನೊಂದು ಆ ಥರನ ಅಕ್ಕ, ಅಥವಾ 5 ನಿಮಗೆ ಬೇಕಿತ್ತ? ಇಲ್ಲಿ ನಮಗೆ ಬೇಕಿತ್ತು ಸರ್. 5 ಈಗ ಶೇಖರಣೆ ಇಲ್ಲ ಸರ್, ರೆಡಿ ಅದ ಸರ್, ನಡೀತಾ ಇದೆ. 1-2 ಎಕರೆ ಸಪ್ರೇಟ್ ಇತ್ತು, ಅಲ್ಲಿಗೆ ಅಡಕೆ ಹಾಕ್ಬಿಟ್ಟು ಅಲ್ಲಿಗೊಂದು ಬೋರ್ವೆಲ್ ಮಾಡಿದೆ. ಇನ್ನೊಂದು ಭತ್ತ ಬೆಳತಿದ್ದಕ್ಕೆ ಒಂದು ಹಾಕಿಸ್ದೆ. ಅಡಿಕೆ ಯಾವ್ದು ಹಾಕಿರೋದು? ಅಡಿಕೆ ಅದು ಮಾಮೂಲಿ ತಳಿ ಸರ್. ಸರಿ, ಅದೇನೋ ಅದ್ರ ಹೆಸರು ಗೊತ್ತಿಲ್ಲ ಬಿಡಿ. ಎಲ್ಲಿಂದ ತಂದ್ರಿ? ಗೋಟೋ ಸಸಿನೋ? ಅದು ಸೊಸಿನೇ ತಂದು ಸರ್. ಎಲ್ಲಿಂದ ತಂದ್ರಿ? ಅದು ಕಾಡ್ನಳ್ಳಿ ಅಂತೇಳಿ ತಂದು. ಯಾವ ತಾಲೂಕು? ಅದು ಈ KR ನಗರ. ರೈತರ ಜಮೀನಿಗೆ ಹೋಗಿ ರೈತರ ಜಮೀನು ಒಳ್ಳೆ ಸಸಿ ತಂದು ಹಾಕಿದಿರಿ. ಫಸಲು ಬರ್ತಾ ಇದೆಯಾ? ಇಲ್ಲ, ಇನ್ನೂ ಬಂದಿಲ್ಲ. ಎಷ್ಟು ವರ್ಷ ಆಯ್ತು? ಈಗ 3 ವರ್ಷ ಆಯ್ತು. ಅಡಿಕೆ ಯಾಕೆ ಹಾಕ್ಬೇಕು ಅನ್ನಿಸ್ತು? ಅದು ನಾ ಬೇರೆ ಕಡೆ ಹೋಗಿ ನೋಡ್ದಿ ನಾನು. ದುಡ್ಡು ಚೆನ್ನಾಗಿ ಬರುತ್ತೆ ಅಂತ. ದುಡ್ಡು ಬರುತ್ತೆ. ಒಂದು ಕೆಲಸ ಕಮ್ಮಿ ಆಯ್ತಾ? ಕೆಲಸ ಕಮ್ಮಿನ? ಕೆಲಸ ಕಮ್ಮಿ. ಅದಂಗೆ? ಅದು ಸೊಸೆ ಹಾಕಿ ನೆಟ್ ಮೇಲೆ ನೀವು ವ್ಯವಸಾಯ ಇಲ್ಲ ಸರ್, ಅದಕ್ಕೆ ಬರೀ ನೀರು ಕೊಟ್ಕೊಳ್ಳೋದು. ಹನಿ ನೀರಾವರಿ ಮಾಡಿದ್ದೀನಿ. ಏನಂತರಕ್ಕೆ ಹಾಕೊಂಡಿದ್ದೀರಿ ಅಡಿಕೆ? ಅದು ಡ್ರಿಪ್ ಮಾಡ್ಬಿಟ್ಟು. ಸಾಲಿನ ಸಾಲ ಎಷ್ಟು ಅಡಿ? ಗಿಡದಿಂದ ಗಿಡ? ಅದು 8 ಅಡಿ 10 ಅಡಿ ಮಾಡಿದ್ದೀನಿ ಸರ್. ಸಾಲಿನ ಸಾಲ 10 ಅಡಿ, ಗಿಡದಿಂದ ಗಿಡ 8 ಅಡಿ. ದೂರ ಆಯ್ತು ಅನಿಸ್ಲಿಲ್ವಾ? ಅದು ಕೆಲವ್ರು ಹೇಳಿದ್ರು 6-8 ಮಾಡಿ ಅಂದರು, ಕೆಲವರು 8-10 ಮಾಡಿ ಅಂದರು. ನಾನು ಒಂದು 10 ಜನ ರೈತರು ಮಾಮೂಲಿ ಬೆಳೆಗಾರರೆಲ್ಲ ತೊಗೊಂಡು ಕೇಳಿದೆ. ಅದು ಏನು ಅಗಲ ಇರುತ್ತೆ ಅಷ್ಟೆಲ್ಲ ಶೇಖರಣೆ ಜಾಸ್ತಿ ಆಯ್ತಾ, ಕಮ್ಮಿ ಆದಷ್ಟು ಅಂತರ ಕಮ್ಮಿ ಆದಷ್ಟು ಬೆಳಕು ಕಮ್ಮಿ ಆಯ್ತು ಅಂತ ಹೇಳಿದ್ರು. ಅದ್ರೊಳಗಡೆ ಏನಾದ್ರು ಬೆಳ್ಕೊಂಡಿದ್ದೀರಾ? ಈ ಫಸ್ಟು ಬಾಳೆ ಹಾಕಿದ್ದೀವಿ ಸರ್. ಬಾಳೆ ಹಾಕ್ಬಿಟ್ಟು ಅದ್ರೊಳಗೆ ಅಡಿಕೆ ಗಿಡ ಹಾಕಿದೆ. 2 ವರ್ಷ ಬಾಳೆ ತಗೊಂಡೆ. ಅಷ್ಟರಲ್ಲಿ ಅಡಿಕೆ ಗಿಡ ಮೇಲಕ್ಕೆ ಬಂತು. ಈಗೇನು ಮಾಡಿಲ್ಲ. ಅದಕ್ಕೇನಾದರೂ ಹಬ್ಬಿಸ್ಬೇಕು, ಕಾಳುಮೆಣಸು, ಏಲಕ್ಕಿ ಆ ಥರ ಏನಾದ್ರು ಆಲೋಚನೆ ಇದೆಯಾ? ಇಲ್ಲ ಸರ್, ಅದಕ್ಕೇನು ಕೋಕೋ ಬೆಳೆಯೋದು ಅಷ್ಟೇನು ಪ್ರಯತ್ನ ಪಟ್ಟಿಲ್ಲ ಸರ್. ಓಕೆ. ಈಗ ಮಾವನ್ನ ಹಾಕಬೇಕು ಅಂತ ಯಾಕೆ ಅನ್ನಿಸ್ತು ತಮಗೆ? ಮಾವನ್ನ ಯಾಕೆ ಹಾಕಿಸ್ಕೊಂಡ್ರು ಹೊಲ ಉಳಕ್ಕಾಗಲಿಲ್ಲ, ಜಮೀನು ಉಳಕ್ಕಾಗಲಿಲ್ಲ. ಮಾಮೂಲಿ ಮೊದಲು ಏರ್ ಕಟ್ಗೆ ಉಳ್ತಿದ್ದು, ಲೇಬರ್ಸ್ಗಳು ಬರ್ದಾಗ್ಬಿಟ್ರು.
ಆವಾಗ ಲೇಬರ್ಸ್ ಕೊರತೆ ಆಯ್ತಲ್ಲ, ಮಾವು ಹಾಕ್ಬಿಡೋಣ ಒಂದು 4 ಎಕರೆನ, ನಮ್ಗೆ ಈಜಿ ಆಯ್ತಾ, ಆರಾಮ ಹೊಡೆಯಂಗಿಲ್ಲ, ವರ್ಷದಲ್ಲಿ ಒಂದು ಸರಿ ಯಾರೋ ಬಂದು ಮಾಡ್ಕೋತಾರ, ನಮಗೆ ದುಡ್ಡು ಕೊಡ್ತಾರೆ, ಈ ಥರ ನಮ್ಮ ಆಸೆ ಬಂತು. ಈಗ ಅದನ್ನು ಉಳುಮೆನೆ ಮಾಡಲ್ವೇ ಮಾವ? ಈಗೇನು ಉಳುಮೆನೆ ಮಾಡ್ತಾಯಿಲ್ಲ. ಈಗ ಸೊಸಿ ಎಲ್ಲ 10 ಗಿಡ ಕೂಡ್ಕೊಳಕ್ಕೆ ಬಂತು, ಮಧ್ಯೆ ಸಣ್ಣ ಪುಟ್ಟಾಗಿ ಹಂಗೆ ಟ್ಯಾಕ್ಟ್ರಲ್ಲಿ ಹೊಡಿಸ್ಬಿಟ್ಟು. ಎಷ್ಟು ವರ್ಷ ಆಯ್ತು ಮಾವಕ್ಕೆ? 10 ವರ್ಷ ಆಗೋಯ್ತು ಸರ್. ಫಸ್ಲು ಯಾವಾಲಿಂದ ಬರ್ತಾ ಇದೆ? ಫಸ್ಲು ಈಗ 5 ವರ್ಷದಿಂದ ಬರ್ತಾ. ಅಂದರೆ ನೀವು ಅದನ್ನು ಕೊಯ್ದು ಹಣ್ಣು ಮಾಡಿ ಹಣ್ಣು ಮಾರಲ್ಲ, ಸರಿ ಫಸ್ಲೆ ಒಂದೇ ಸರಿ ಫಸಲು ಕೊಟ್ಬಿಡ್ತೀವಿ. ಏನು ಆದಾಯ ಬರ್ತಿರ್ಬೋದು? ಅದು ಈ ಸರಿ 2.5 ಲಕ್ಷಕ್ಕೆ ಮಾತಾಡಿದ್ದೀವಿ ಸರ್. ಈ ಬಿಸಿಲು ತಾಪಮಾನಕ್ಕೆ ಫಸಲು ನಿಲ್ಲಿಲ್ಲ, ಲಾಸ್ಟಲ್ಲಿ 1 ಲಕ್ಷ ಕೊಟ್ಟ ಅವನು ಮಾತಾಡಿದವನು. ಫಸ್ಲಿರಲಿಲ್ಲ? ಫಸಲಿರಲಿಲ್ಲ. ಓಲಿ ನಿಮ್ಗಾರು ಸಿಕ್ತ ಮಾವಿನ ಹಣ್ಣು? ನಮ್ಗೆ ಒಳ್ಳೆ ಚೆನ್ನಾಗಿದೆಯಾ ನಿಮ್ಮ ಜಮೀನು? ಒಳ್ಳೆ ಎಲ್ಲ ಬಾದಾಮಿ ಸರ್. ಹೌದಾ? ಏನನ್ಸುತ್ತಮ್ಮ ನಿಮಗೆ? ಬರೀ ತೋಟಗಾರಿಕೆ ಬೆಳೆಗಳನ್ನೇ ಬೆಳ್ಕೊಂಡಿದ್ರು ಒಳ್ಳೇದು ಅಂತ ಅನ್ಸುತ್ತಾ ಅಥವಾ? ಇಲ್ಲ ಸರ್, ನನಗೆ ಹೈನುಗಾರಿಕೆಯಲ್ಲಿ ತುಂಬ ಇಷ್ಟ. ಹಸುಗಳು ಇದೆಲ್ಲ ಮಾಡಬೇಕು ಅಂತ ನನಗೆ ತುಂಬ ಇಷ್ಟ ಇದೆ. ಬರೀ ತೋಟಗಾರಿಕೆ ಕಡೆಗೆ ಏನು ಹೋಗಲ್ವೇ ನೀವು? ನಾವು ಕೋಳಿ ಕಡೆಗೂ ಹೋದ್ವಿ. ಕೋಳಿ ಕೆಲಸ ಏನು ಜಾಸ್ತಿ ನಾವು ಮಾಡೋಕ್ಕೆ ಹೋಗಲ್ಲ. ಕೋಳಿ ಕಡೆಗೂ ಹೋಯ್ತೀನಿ, ಸ್ವಲ್ಪ ಯಾರು ಎಲ್ಪಿಂಗ್ ಇಲ್ದಿದಾಗ ಎಲ್ಪ್ ಮಾಡೋಕೆ ಹೋಯ್ತೀನಿ, ಆದರೆ ಜಾಸ್ತಿ ಹೋಗಲ್ಲ. ಅದ್ರ ನಂಗೆ ಮನೆ ಕೆಲಸ, ಹಸುಗಳ ಕೆಲಸ, ಪಾಪು ನೋಡ್ಕೊಳ್ಳೋದು, ಇದೆಲ್ಲ ಈಗ ಫುಲ್ ಜಾಸ್ತಿ ಕೆಲಸ ಅದ. ಅದರಿಂದ ಕೋಳಿ ಕಡೆ ಜಾಸ್ತಿ ಗಮನ ಕೊಡಲ್ಲ ಸರ್. ನಿಮಗೆ ಕೆಲಸ ಮಾಡೋದೇ ಖುಷಿ ಅಂತ ಹೇಳಿದ್ರಲ್ಲ ಆಗ, ಅಲ್ವಾ? ನಮ್ಮ ಸುಮ್ಮನೆ ಕೂತ್ಕೊಳ್ಳೋಕೆ ಇಷ್ಟಪಡಲ್ಲ ನಾನು. ಸದಾ ಕೆಲಸ ಮಾಡ್ತಿರ್ಬೇಕು. ಬೇರೆಯವ್ರ ಜೊತೆ ನಾವು ಬೇರೆ ಮಾತುಗಳಾಡ್ಕೊಂಡು ಕಾಲ ಕಳಿಬೇಕು, ಅದೆಲ್ಲ ನನಗೆ ಇಷ್ಟ ಆಗಲ್ಲ. ಯಜಮಾನ್ರ ಜೊತೆನೇ ಮಾತಾಡಲ್ವೇ? ಮಾತಾಡಿದ್ರು ನಾವಿಬ್ಬರು ತೋಟದಲ್ಲಿ ಸದಾ ಇರ್ತೀವಲ್ಲ ಸರ್, ಅಲ್ಲೇ ಮಾಡ್ತಿರ್ತೀವಿ ಕೆಲಸನ. ಯಾವಾಗಲೂ ಜೊತೆಲೇ ಇರ್ತೀವಿ, ನಾವೆಲ್ಲೂ ಒಂಟಿಯಾಗಿ ಹೋಗಿ ಇಲ್ಲ ಅವ್ರ ಖರ್ಚು ನನ್ನ ಖರ್ಚು ಅಂತ ನಾವು ಎಷ್ಟು ಖರ್ಚು ಅಂತೂ ಯಾರೂ ಮಾಡ್ಕೊಂಡು ಇಲ್ಲ. ಒಂದೇ ಲೆಕ್ಕ ನಮ್ಮದು ಇದ್ರು. ಅವರೇ 100 ರೂಪಾಯಿ ಸಂಪಾದನೆ ಮಾಡಿದ್ರು ನನಗೆ ಲೆಕ್ಕ ಇರುತ್ತೆ. ನನಗೆ ಹೇಳ್ತಾರೆ, ನಾನೇ ಏನಾರು ಮನೇಲಿಗೆ ಕೊಟ್ಟಿದ್ರು ನಾನು ಹಿಂಗೆ ಕೊಟ್ಟಿದ್ದೀನಿ ಇಷ್ಟ ಆಯಿತು ಅಂತ ಅವ್ರು ಕೇಳ್ತೀನಿ. ಎಲ್ಲ ಸಂಪಾದನೆ ಮಾಡಿ ದುಡ್ಡೆಲ್ಲ ನಿಮಗೆ ತಂದು ಕೊಟ್ಬಿಡ್ತಾರೆ? ನನಗೆ ಕೊಟ್ಟು ಇಸ್ಕೋತಾರೆ, ಬೇಕಾದಾಗ ಇಸ್ಕೋತಾರೆ. ನೀವೇ ಬ್ಯಾಂಕರ್ ಈಗ? ಮಕ್ಕಳು ಹಂಗೆ ಕೊಟ್ಟಿರ್ತಾರೆ, ಇಸ್ಕೋತಾರೆ. ಮಕ್ಳದು ಏನೂ ತೊಂದರೆ ಇಲ್ಲ. ಅಂದರೆ ಈಗ ಇಡೀ ಮನೆ ವ್ಯವಹಾರ ಎಲ್ಲರಿಗೂ ಗೊತ್ತಿರುತ್ತೆ? ಎಲ್ಲ ಗೊತ್ತಿರುತ್ತೆ. ಮಾದೇವಪ್ಪನವ್ರು ಹೊರಗಡೆ ಹೋಗಿ ಏನು ಸಾಲ ಮಾಡ್ಕೊಂಬಂದ್ರು ನಿಮಗೆ ಗೊತ್ತಿರುತ್ತೆ, ಏನು ತೀರಿಸ್ತಾವ್ರೆ ಅದು ಗೊತ್ತಿರುತ್ತೆ. ಪರವಾಗಿಲ್ಲ ಅಲ್ವಾ? ನಮ್ಮ ಮಕ್ಕಳಿಗೆ ನಮ್ಗೆ ಎಲ್ರಿಗೂ ಗೊತ್ತಿರ್ಬೇಕಲ್ವೇ? ಇವತ್ತು ಮಕ್ಕಳಿಗೂ ನಾನು ಏನಾರು ಬೇಕಾರೆ ಸರ್, ಇವತ್ತು ಇಂಥದ್ದು ಮಾಡ್ತಾ ಇದ್ದೀನಿ ನೋಡಪ್ಪ, ಈ ದುಡ್ಡಿಲ್ಲ, ಈ ಬ್ಯಾಂಕಲ್ಲಿ ತರ್ತೀನಿ, ಇಲ್ಲ ಇಂಥವ್ರು ತಾವು ಈಸ್ಕೊಂಡಿರ್ತೀನಿ ಅಂತ ಹೇಳಿರ್ತೀನಿ. ಅದು ಬಂದ ತಕ್ಷಣ ನೋಡಪ್ಪ ಅವತ್ತು ಹೋಗಿ ದುಡ್ಡು ಅವ್ರಿಗೆ ಕೊಟ್ಟಿರ್ತೀನಿ, ನೋಡಪ್ಪ ಇಷ್ಟು ಬಡ್ಡಿ ಆಗಿತ್ತು, ಇಷ್ಟು ದುಡ್ಡು ಕೊಟ್ಟಿದ್ದೀನಿ, ಇನ್ನಿಷ್ಟು ಉಳ್ಕೊತು, ಇಲ್ಲ ಇನ್ನಿಷ್ಟು ಅವ್ರಿಗೆ ಕೊಡಬೇಕು, ಅದನ್ನು ಮನೇಲಿ ಬಂದು ಹೇಳ್ಬಿಡ್ತೀನಿ. ವ್ಯವಹಾರ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೀರಿ? ಚರ್ಚೆ ಮಾಡ್ತೀನಿ ಸರ್. ಏನು ಮಾಡ್ಬೇಕಾದ್ರೂ ನಾವು ಒಂದು ಮಾತುಕತೆ ಆಡೇ ಆ ಕೆಲಸಕ್ಕೆ ಕೈ ಹಾಕೋದು. ಅಲ್ಲ, ನನಗೆ ತುಂಬ ಆಶ್ಚರ್ಯ ಅನ್ಸೋದು, ನೀವು ವ್ಯವಸಾಯದಲ್ಲೇ ದುಡ್ಡು ಜಮೀನು ತಗೊಂಡಿರೋದು. ಹೌದು ಸರ್. ಅಲ್ವಾ? ಈಗ ತುಂಬ ಜನ ಆದಾಯವೇ ಬರಲ್ಲ ಅಂತಾರೆ ಸರ್. ಅವ್ರು ಏನು ಮಾಡ್ತಾರೆ ಗೊತ್ತಾ, ಕೆಲವರು ಆದಾಯ ಬರಲ್ಲ ಅಂದ್ರೆ ಅವರು ತಾವು ದುಡಿಯಲ್ಲ, ಜಮೀನ್ಗೆ ತಾಳು ಹೋಗಿ ಅಂತ ಕಳಿಸಿರ್ತಾರ, ತಾವು ಎಲ್ಲೋ ಇರ್ತಾರ, ಅವ್ರು ಹೊಲ್ದಲ್ಲಿ ಹೋಗಿ ನಾವೇ ಕೆಲಸ ಮಾಡಲ್ಲ, ಅವ್ರು ಗಂಟೆ ಹೊಡಿ ಸಂಬಳ ತಕ್ಕಂಥ ಟೈಮ್ ಬೇಕು, ಟೈಮ್ ಮುಗಿದ ತಕ್ಷಣ ಅವ್ರು ಹೋಗಿರ್ತಾರ. ಇವರು ಎಲ್ಲಿಂದೋ ಬಂದಿರ್ತಾರ, ನೋಡ್ತಾರ ಅದು ಮಗಿನಿಲ್ವಾ ಏನು ಮಾಡ್ತೀರಿ ಅಂದ್ಬಿಟ್ಟು ಪುನಃ ಅವ್ರಿಗೆ ಒಂದಷ್ಟು ದುಡ್ಡು ಬೇರೆಯವ್ರ ಕಡೆಯಿಂದ ಬಡ್ಡಿ ಸಡ್ಡಿ ಮಾಡ್ತಾರೆ. ಅಲ್ಲಿ ಬೆಳೆದವ್ರಿಗೆ ಇಟ್ಟಲ್ಲ ಸರ್ ಪ್ರಾಮಾಣಿಕ. ಇವತ್ತು ನನ್ನ ವ್ಯವಸಾಯನೂ ಅಷ್ಟೇ, ನಾ ಬರೀ ಆಳ್ನೇ ನಂಬಿಬಿಟ್ಟು ಬಂದ್ರೆ ಇವತ್ತು ನನಗೂ ಸಾಲ ಅಲ್ಲ. ಅವ್ರ ಜೊತೆಲಿ ನಾವು ದುಡಿದ್ರೆ ಮಾತ್ರ, ಅವ್ರು ಬರ್ನಿಲ್ಲ ಅಂದ್ರೆ ನಾವು ದುಡಿಬೇಕು. ಈಗ ಟ್ರ್ಯಾಕ್ಟರ್ ತಗೊಂಡ್ರೆ ಎಷ್ಟೋ ಜನ ಹೊರೆ ಅಂತಾರೆ, ಅದೇನು ಅಷ್ಟೊಂದು ಉಪಯೋಗ ಇಲ್ಲ, ಸುಮ್ಮನೆ ನಿಲ್ಸ್ಕೊಂಡಿರ್ಬೇಕಾಗತ್ತೆ ಅಂತ. ನೀವು ಬಾಡಿಗೆ ಹೊಡಿತೀರಾ? ಇಲ್ಲ ಸರ್, ಬಾಡಿಗೆ ಹೊಡೆಯಲ್ಲ. ಸ್ಟಾರ್ಟಿಂಗಲ್ಲಿ ಬಾಡಿಗೆಗೂ ಬಿಟ್ಟು ಅದ್ರಿಂದ ಲಾಭ ಸಿಕ್ಕಲಿಲ್ಲ ನನಗೆ. ಲಾಸ್ಟಲ್ಲಿ ಯೋಚನೆ ಮಾಡ್ಬಿಟ್ಟು ನನ್ನ ಮಗನೇ ಅದನ್ನ ಕಲ್ತ್ಕೊಂಡ. ಈಗ ನಮ್ಮ ವ್ಯವಸಾಯ ನಾವು ಮಾಡ್ಕೊತೀವಿ, ನಮ್ಮ ಸೆಡ್ಡಲ್ಲಿ ಹೊಲದ ಜಮೀನಲ್ಲಿ ಸೆಡ್ ಮಾಡಿದ್ದೀವಿ, ಅಲ್ಲಿ ನಿಲ್ಸ್ಕೊತೀವಿ. ಅಂದರೆ ಟ್ರ್ಯಾಕ್ಟರ್ ಸಾಲ ತೀರಿದೆಯಾ ನಿಮ್ದು? ಟ್ರ್ಯಾಕ್ಟರ್ ಸಾಲ ಅವಲ್ಲೇ ತೀರೋಯ್ತು. ಈಗ ಜಮೀನು ಏನು ನೀವು ತಗೋತಾ ಬಂದ್ರಿ, ಅದನ್ನ ವ್ಯವಸಾಯದ ಉದ್ದೇಶಕ್ಕೆ ತಗೊಂಡಿರ್ತೀರ? ಹೌದು ಅಲ್ವೇ? ಅದನ್ನ ಬೇರೆ ಕಡೆ ಎಲ್ಲಾದ್ರೂ ನಿಮ್ಮ ಹಣ ಏನು ಗಳಿಸಿದ್ರಲ್ಲ, ವ್ಯವಸಾಯಕ್ಕೆ ಯಾಕೆ ಹಾಕಿದ್ರಿ? ವ್ಯವಸಾಯ ಅಂದ್ರೆ ಅಷ್ಟೊಂದು ಇಷ್ಟ ನನಗೆ. ನಮ್ಗೇನಂದ್ರೆ ನಮ್ಮ ಜಾಸ್ತಿ ಮಾಡಬೇಕು. ನನಗೆ ಒಬ್ಬಂಗ ಇದ್ದೀನಿ ನಾನು. ನಮ್ಮ ತಂದೆ 12 ಎಕರೆ ಮಾಡಿದ್ರು, ನನ್ಗೆ 2 ಗಂಡು ಮಕ್ಕಳಾಗೋದ್ರಲ್ಲ, ಅವ್ರಿಗೂ ಇನ್ನೊಂದು 10 ಎಕರೆ ಮಾಡೋಣ, ಈ ಥರ ಆಸೆ ಬಂದ್ಬಿಡ್ತು ನಾನು. ಈಗ ನಿಮ್ಮ ಮಕ್ಕಳು ಮುಂದೆ ವ್ಯವಸಾಯ ಮಾಡಿ ಸಂಪಾದನೆ ಮಾಡ್ತಾರೆ ಅಂತೀರಾ? ಖಂಡಿತ ಸರ್, ಮಾಡ್ತಾರೆ. ಎಲ್ಲ ಹೇಳ್ಕೊಟ್ಟಿದ್ದೀರಾ? ಎಲ್ಲ ತುಂಬ PhD ಮಾಡಿದ್ರು ಅವನು ಇವತ್ತು ವ್ಯವಸಾಯ ಮಾಡ್ತಾನೆ ಸರ್. ಹೌದಾ? ಹೌದು. ಒಬ್ಬ ಮಗನ ಕಿರಿ ಮಗನ PhD ಆಗಿದೆ, ಅವನಿಗೆ ಮದುವೆ ಮಾಡ್ದು. ಅವನಿಗೆ ಹೆಂಡತಿ ಕಡೆಯಿಂದ ಒಂದು ಸ್ವಲ್ಪ ಆಸ್ತಿ ಅಲ್ಲಿತ್ತು, ಒಬ್ಬಳೇ ಮಗಳು, ಅವ್ರ ಮಾವ ತೀರ್ಕೊಬಿಟ್ರು. ಈಗ ಅಲ್ಲೇ ಅವನು ವ್ಯವಸಾಯ ಮಾಡ್ತಾನೆ. ಅಂದರೆ ಮಕ್ಕಳಿಗೂ ಕೂಡ ವ್ಯವಸಾಯದ ಬಗ್ಗೆ ಒಳ್ಳೆ ವಿಚಾರ ಹೇಳಿದಿರಿ, ವ್ಯವಸಾಯ ಮಾಡಬೇಕು ಅಂತಲೇ ಹೇಳಿದಿರಿ. ಬೇಡ ಕಮ್ಮಗ ವ್ಯವಸಾಯ ನೀನು ಎಲ್ಲರೂ ಕೆಲಸ ಮಾಡು ಅಂತ ಏನು ಹೇಳಿಲ್ಲ. ನನಗದು ಇಷ್ಟನೇ ಇಲ್ಲ ಸರ್. ನಮ್ಮ ಸೊಸೆನೇ ಬಂದು ನಾನು
ಸ್ಕೂಲ್ಗೆ ಹೋಗ್ಬೇಕು ಅಂತ ಹೇಳಿದ್ಲು ಹಿರಿ ಸೊಸೆ. ನಾನು ಬೇಡ ಕಣಮ್ಮ, ನೀನು ನಮ್ಮ ತೋಟದಲ್ಲಿ ಬಂದು ಒಂದು ರೌಂಡ್ ಹಾಕೊಂಡು ಒಂದು 4 ತೆಂಗಿನಕಾಯಿ ಎತ್ತಿಡು ಒಂದು ರೂಮ್ಗೆ, ಅದೇ ನಿನ್ನ ಆದಾಯ ಅನ್ಕತ್ನಿ, ಬೇಡ ಅಂತ ಹೇಳಿದೆ. ಒಪ್ಪಲಿಲ್ಲ ಅವಳು. ಅತ್ತೆ ಸೊಸೆಯರ ಸಂಬಂಧ ಹೇಗಿದೆ ತಾಯಿ? ಚೆನ್ನಾಗಿದ್ದೀವಿ ಸರ್, ಚೆನ್ನಾಗಿದ್ದೀವಿ. ಈ ಕಾಲದಲ್ಲಿ ಏನೋ ಅಡ್ಜಸ್ಟ್ಮೆಂಟ್ ಆಗದಿರೋ ನಾವೇ ಅಡ್ಜಸ್ಟ್ಮೆಂಟ್ ಆಗಬೇಕಲ್ಲ. ಈಗ ಮನೆ ಮುಂದುವರಿಬೇಕು ಅಂದ್ರೆ ನಾವು ಅವರೊಂದಿಗೆ ಎದುರು ನಿಂತ್ರೆ ಮನೆ ಕಿತ್ತೋಯ್ತು, ಮಕ್ಕಳನ್ನೂ ಬಿಟ್ಬಿಡ್ಬೇಕಾಯ್ತು. ನಾವು ಆವಾಗಲಿಂದ ಒಂದೇ ಎಲ್ಲನೂ 4 ಜನ ಚರ್ಚೆ ಮಾಡಿ ಬೆಳೆಸ್ಕೊ ಬಂದಿರೋ ಮನೆ ಇವತ್ತು ಎಲ್ಲ ಚರ್ಚೆ ತಪ್ಪೋಗುತ್ತೆ. ಅದಕ್ಕೇನಂದ್ರೆ ನಾವೇ ಅವರೊಂದಿಗೆ ಅಡ್ಜಸ್ಟ್ ಮಾಡಿ ಅವ್ರು ಹೆಂಗೆ ಉಳ್ತಾರೆ ಹಂಗೆ ಉಳ್ಕೊಂಡು ಆಯಿತು ನೀವೇ ಚೆನ್ನಾಗಿರವ ಅಂತ ಮಾಡ್ಕೊಂಡು ಹೋಯ್ತೇವಿ ಸರ್ ನಾವೇನು. ಈಗ ಹಿಂದೆನೇ ನಿಮ್ಮ ಅತ್ತೆ ಜೊತೆ ನೀವು ಬದುಕಿದ್ರಿ. ನಮ್ಮ ಅತ್ತೆ ಜೊತೆ ನಮ್ಮ ಅತ್ತೆ ನಮ್ಗೆ ಎಷ್ಟೇ ಟಾರ್ಚರ್ ಕೊಟ್ಟರು ನಾವು ಅದು ಸೊಸೆಯಾಗಿ ಬಂದಿವಿ ಅಂತ ನಾವು ತಗ್ಗಿ ಬದುಕ್ತಾಯಿದ್ವು. ಅದು ನಂಗೆ ಅನುಭವ ಆಯಿತು. ಆ ಅನುಭವದಲ್ಲಿ ಇವಾಗತ್ತು ಅವತ್ತೆಲ್ಲ ಉಳಿಸ್ಕೊಬಂದು ಇವತ್ತು ನಮ್ಮಿಂದ ಮನೆ ಇದಾಗಬಾರ್ದು ಅಂತ ಮನೆ. ಬಹಳ ವಿಶೇಷ ಏನು ನೋಡಿ, ಅವತ್ತು ನೀವು ಅತ್ತೆಗೆ ತಗ್ಗಿ ಬಾಳ್ತಾ ಇದ್ರಿ, ಇವತ್ತು ಸೊಸೆಯರ್ ಜೊತೆಗೆ ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ ಅಂತ ಅಂತಿದ್ದೀರ. ಇನ್ನೇನು ಮಾಡೋಕ್ಕಾಗೋದು. ಈಗೆಲ್ಲ ಅವರು ಈಗ D.Ed ಮಾಡಿನಿ ನಾವು ಕೆಲ್ಸಕ್ಕೆ ಹೋಗ್ಬೇಕು ಅಂತಾರೆ. ಅವ್ರು ಕೆಲ್ಸಕ್ಕೆ ಹೋಗೋದು ಇಷ್ಟ ಇಲ್ಲ ಅಂತ ಇವ್ರು ಹೇಳ್ತಾರೆ. ಹಂಗಂತ ನಾವು ಹಂಗೆ ಅನ್ನಕ್ಕೆ ಹೋದ್ರೆ ಅವ್ರಿಗೆ ಕೋಪ ಬರ್ತಾರೆ. ಕೋಪ ಬಂದಾಗ ಇತ್ತಾಗ ಅವ್ರ ಗಂಡಿಂದ್ರಿಗೂ ಟಾರ್ಚರು, ಮನೇಲಿ ಇವ್ರಿಗೂ ಟಾರ್ಚರು, ನಮಗೂ ಟಾರ್ಚರು. ಅದು ಕೋಪಕ್ಕಮ್ಮ ಆಯಿತು ನಿಮ್ಮ ಆದಾಯ ನೀವು ಮಾಡಿ, ನಮ್ಮ ಆದಾಯ ನಾವು ಮಾಡ್ತೀವಿ, ಆಯಿತು ನಾವು ಆದಷ್ಟು ಕೈ ಜೋಡಿಸಿ ಮಾಡ್ಕೊಡ್ತೀವಿ ಅಂತ ಸುಮ್ಮನೆ ಮಾಡ್ಕೊಂಡು ಹೋಯ್ತಾ ಇರೋದು. ಏನೋ ಈಗ ಅವರು ನಮ್ಮ ಮಕ್ಳಿಗೆ ವಿದ್ಯಾಭ್ಯಾಸ ಇರುತ್ತಾ, ನಮ್ಮ ಮಕ್ಳಿಗೆ ಪ್ರೊಫೆಸರ್ ಚೆನ್ನಾಗಾಯ್ತಾ, ನಾವು ಕೆಲ್ಸಕ್ಕೆ ಹೋದ್ರೆ ನಾವು ಓದ್ಬಿಟ್ಟು ಕೂತ್ಕೊಳ್ಳೋಕೆ ಅದ್ದ ಈಗ ನೀವು ವ್ಯವಸಾಯ ಮಾಡಿರೋರು ಮಾಡ್ತೀರಿ ಅಂತಾರೆ. ಅದಕ್ಕಾಯ್ತು ನಿಮ್ಮದನ್ನ ನೀವು ಮಾಡಿ ನಮ್ಮದನ್ನ ನಾವು ಮಾಡ್ತೀವಿ, ಎಲ್ಲ ಚೆನ್ನಾಗಿರೋ. ಅದು ಸರಿ ಕಣಮ್ಮ, ಒಟ್ನಲ್ಲಿ ಚೆನ್ನಾಗಿರೋದು ಮುಖ್ಯ ಅಲ್ವ ಮಾದೇವ್? ಮನೇಲಿ ಕಿರ್ಕ ಆಗಬಾರ್ದಲ್ವಾ? ಕಿರ್ಕ ಇತ್ತ ಅದೆಲ್ಲ ಯಾಕೆ ಕಿರ್ಕ್ ಮಾಡ್ಕೊಂಡು ನಾವು ಬೇರೆಯವ್ರ ಬಾಯಿಗೆ ಆಹಾರ ಆಗ್ಬೇಕು ಅಂತ ನಾನು ಅವ್ರು ಹೆಂಗೆ ಹೋಯ್ತಾರೆ ಹಂಗೆ ಹೋಗ್ಲಿ ಅಂತ ನಾನು ಇವ್ರನ್ನೇ ಮಾತಾಡ್ಬಿಡಲ್ಲ. ಅವ್ರು ಹೆಂಗೆ ಅವರು ಇಷ್ಟ ಬಂದಂಗೆ ಅವರು ಸಂತೋಷವಾಗಿರಲಿ, ನಮ್ಮ ಇಷ್ಟ ಬಂದು ನಮಗೆ ಸಂತೋಷ ಐತಿ ಇದು ಮಾಡಬೇಕು ಅಂತ. ನಂಗೆ ಇವಾಗಲೂ ಇಷ್ಟ. ನನ್ನ ಮಕ್ಳಿಗೆ ನಾನು ನನ್ನ ಕೈಲಿ ಆಗಾಗಂಟು ದುಡ್ಡು ಕೊಡಬೇಕು ಅನ್ನೋ ಆಸೆ ಅದ, ಮಾಡಿಕೊಡ್ತೀನಿ. ಹೇಳಿ ಮಹದೇವಪ್ಪನವ್ರೆ, ಬಹಳ ಚಿಕ್ಕ ವಯಸ್ಸಿಂದ ವ್ಯವಸಾಯ ಮಾಡ್ತಾ ಹೌದು ಇದ್ದೀರಿ ಸರ್, ನಾನು ಒಂದು 15-16 ವರ್ಷಕ್ಕೆ ವ್ಯವಸಾಯ ಕೇಳಿದೆ ಅಲ್ವಾ? ಏನು ಅನ್ಸುತ್ತೆ ನಿಮಗೆ ಸರ್? ವ್ಯವಸಾಯದಲ್ಲಿರೋ ನಿಮ್ದು ನಿಮ್ಮ ಅಪಾಯಿಂಟ್ಮೆಂಟ್ಲಿಲ್ಲ, ಅದರ ನನ್ನ ಅನಿಸಿಕೆ ಒಂದು ಅನಿಸೋದು. ಆದರೆ ಕೆಲವರು ಅದನ್ನು ಒಪ್ಪಲ್ಲ. ನಾನು ಯಾರನ್ನಕ್ಕೆ ಅದು ಅನ್ಕತ್ತೀನಿ ಅಂದ್ರೆ, ನಮ್ಮ ಮನೆಗೆ ಯಾರು ವಿಶೇಷವನ್ನು ಅಂಟ್ರಂದ್ಬಿಟ್ರೆ ಅದನ್ನ ನನ್ನ ಕೆಲಸಕ್ಕೆ ರಜೆ ಹಾಕ್ಬಿಟ್ಟು ನಮ್ಮ ಮನೇಲಿ ಇರ್ತೀನಿ. ಅದೇ ಬೇರೆ ಗೌರ್ಮೆಂಟ್ ಅಪಾಯಿಂಟ್ಲಿರೋರು ಮನೆಗೆ ಹೋದ್ರೆ 8 ಗಂಟೆ ಆಗೋಯ್ತು ನಾವು ಬರ್ತೀವಿ ನೀವು ಓದಾರಿ ಅಂದ್ಬಿಟ್ರು ಹೊರಟಾಯ್ತಾರೆ. ಇದು ಇಷ್ಟೇ ನನ್ನ ಖುಷಿ. ಈಗ ವ್ಯವಸಾಯದಲ್ಲೇ ದುಡಿದ್ರಿ, ಜಮೀನನ್ನು ಸಂಪಾದನೆ ಮಾಡಿದ್ರಿ, ಅಂದರೆ ಸಾಲನೂ ಮಾಡಿದ್ರಿ, ಸಾಲ ತೀರಿಸಿದ್ರಿ, ಅಂದರೆ ಒಂದು ತರಹದ ಪ್ರಾಮಾಣಿಕತೆ ನಿಮ್ಮದು ಅಲ್ವಾ? ಸಾಲನ ತೀರಿಸ್ಬೇಕು, ಸಾಲನ ಏನು ಉದ್ದೇಶಕ್ಕೆ ತಗೋತೀವೋ ಅದಕ್ಕೆ ಬಳಕೆ ಮಾಡಬೇಕು, ಅಭಿವೃದ್ಧಿ ಆಗಬೇಕು ಅಂತ. ಅಂದರೆ ನಿಮಗೆ ಬೇರೆ ತರಹದ ಸಮಸ್ಯೆಗಳೇ ಆಗಲಿಲ್ವಾ ವ್ಯವಸಾಯದಲ್ಲಿ? ಯಾವುದು ಕೆಟ್ಟ ಚಟನ ಅಥವಾ ಬೇರೆ ಒಂದು ಫಸ್ಲು ಹೋಗುತ್ತೆ ಬಿಡಿ, ಫಸ್ಲು ಎಲ್ಲ ಹಾಕಿರೋದೆಲ್ಲ ಬಂದ್ಬಿಡಲ್ಲ. ಕೆಲವೊಂದೊಂದು ಟೈಮಲ್ಲಿ ಒಂದು ಹೋಗ್ಬಿಡುತ್ತೆ, ಒಂದು ಸಿಗ್ತದೆ, ಅದು ನಾವು ಕಂಡಿಲ್ಲ. ಒಂದು ಸಾರಿ ಬಾಳೆನ ಎಲ್ಲ ಬೆಳೆದಿದ್ದ ಬಾಳೆ ಗಾಳಿ ಬಂದು ಬೀಸ್ಬಿಟ್ಟು ಎಲ್ಲ ಮುರಿದು ಬಿದ್ದೋಯ್ತು, ಏನೂ ಮಾಡೋಕ್ಕಾಗಲಿಲ್ಲ. ಆವಾಗ ಈ ತೋಟಗಾರಿಕೆ ಅರ್ಜಿ ಕೊಡಿ, ಅದು ಕೊಡಿ, ಇದು ಕೊಡಿ ಅಂದರು, ಕೊಟ್ಟು 6,000 ಬಂತು. ಒಂದು 2,000 ಗಿಡಗೆ 6,000 ಬಂದರೆ ಏನು ಪ್ರಯೋಜನ? ಅದರಲ್ಲಿ ಏನೂ ಲಾಭ ಸಿಕ್ಕಲಿಲ್ಲ. ಹಂಗೆ ಬೆಳೆಯಲು ಕೆಲವು ಟೈಮಲ್ಲಿ ಹೊರಟಾಯ್ತು ಸರ್. ಅಂಥ ಟೈಮಲ್ಲಿ ಏನು ಮಾಡ್ತಿದ್ರಿ? ಬೇರೆ ಇನ್ನೊಂದು ಇತ್ತಲ್ಲ, ನಾವು ಒಂದೇ ನಂಬ್ಕೊಂಡಿರಲ್ವ ಅಲ್ಲಿ. ಈಗ ನೋಡಿ ಆಲ್ರೆಡಿ 2 ಎಕರೆ ಶುಂಠಿ ಹಾಕಿದ್ದೀನಿ, 4 ಎಕರೆ ಬಾಳೆ ಐತೆ. ಅದು ಬಿಟ್ಟರೆ ಪಪ್ಪಾಯ ಹಾಕಿದ್ದೀನಿ. ಪಪ್ಪಾಯ ಎಷ್ಟು ಹಾಕಿದಿರಿ? ಪಪ್ಪಾಯ 1,500 ಗಿಡ ಹಾಕಿದ್ದೀನಿ. ಯಾವುದು ಪಪ್ಪಾಯ? ಅದು ರೆಡ್ ಲೇಡಿಯನ್ಸ್. ಈಗ ತರಕಾರಿ ಬೆಳೆಯೋದು ಬಿಟ್ಬಿಟ್ರಾ? ತರಕಾರಿ ಕಮ್ಮಿ ಹಾಕ್ಬಿಟ್ಟು ಸರ್. ಹೌದಾ? ಲೇಬರ್ಸ್ದು ಕೊರತೆ ಆಗುತ್ತೆ ಸರ್, ಇನ್ನೇನು ಅಲ್ಲ. ನಂಗೆ ಈಗ ಪಪ್ಪಾಯ ಬೆಳಿತೀರಿ? ಪಪ್ಪಾಯ ಬೆಳಿತೀನಿ, ಅದು ಆಳು ಕಮ್ಮಿ, ಕಟಿಂಗ್ ಮಾಡೋದಕ್ಕೆ, ವ್ಯವಹಾರ ಮಾಡೋದಕ್ಕೆ. ಆಮೇಲೆ ನಾವೇ ನೇರ ತಂದು ಮಾರ್ಕತಾವನಿ. ಇಲ್ಲಿ ಮೈಸೂರಲ್ಲೇ ಗನ್ ಹೌಸ್ ಅಂತದಲ್ಲ, ಅಲ್ಲಿ ತಂದು ಈ ಪ್ಲಾಸ್ಟಿಕ್ ಮಲ್ಚೆಲ್ಲ ಹಾಕ್ಬಿಟ್ಟು ಬೆಳಿತೀರಾ ಪಪ್ಪಾಯನ? ಓಹ್, ಪರವಾಗಿಲ್ಲ. ಆಯಿತು. ಆಮೇಲೆ ಅದರಿಂದ ನಾನು ಒಂದೇ ಬೆಳೆ ಯಾವ ಬೆಳೆನೂ ನಂಬ್ಕೊಂಡು ಮಾಡಲ್ಲ. ಒಂದು 4-5 ಬೆಳೆ ಹಾಕಿರ್ತೀವಿ, ಒಂದು ಫೇಲ್ ಆದರೂ ಒಂದು ಪಾಸ್ ಆಗಿರುತ್ತೆ. ನಮಗಂತೂ ಮೋಸ ಆಗಿರಲ್ಲ. ಆಮೇಲೆ ನಾವು ಯಾವುದೇ ಥರದ ದಳ್ಳಾಳಿನೋ, ಈ ಕೆಲವರು ಒಂದು ವ್ಯಾಪಾರ ಮಾಡಿದ್ರೆ ಅಲ್ಲಿ ಕಮಿಷನ್ ಕೊಡಿ ಅಂತಾರೆ, ಇಂಥವೆಲ್ಲ ಮಾಡ್ತಾರೆ. ನಮ್ಮ ಕರೆದಂಥವ್ರಿಗೆ ನಾವು ಯಾರಿಗೋಗಿ ಹೋಗಿ ಒಂದು ವ್ಯವಹಾರ ಮಾಡಿಕೊಟ್ರಿ, ಅವರಿಂದ ಏನಾರ ಬೈ ಮಿಸ್ ಅವ್ರ ಮನೇಲಿದ್ದು ಒಂದು ಟೀ ಊಟ ಅಷ್ಟು ಮಾಡಿರ್ತೀವಿ. ಅಂದರೆ ಕಷ್ಟಗಳನ್ನು ಎದುರಿಸೋದಕ್ಕೂ ನೀವು ಸಿದ್ಧವಾಗಿದ್ದೀರಿ, ವ್ಯವಸಾಯದಲ್ಲಿ ಬರುವಂಥ ನಷ್ಟಗಳನ್ನ. ಅಂದರೆ ನಮ್ಮ ಮೇಡಮ್ ಹೇಳೋ ಹಾಗೆ ಹಣನ ಉಳಿತಾಯನೂ ಕೂಡ ಮಾಡಿ ಇಟ್ಕೊಂಡಿರ್ತೀರಿ, ಕಷ್ಟ ಕಾಲಕ್ಕೆ ಬೇಕಾದಾಗ ಅದನ್ನು ಬಳಕೆ ಮಾಡ್ಕೋಬೋದು ಅಲ್ವಾ? ಅಂದರೆ ವ್ಯವಸಾಯದ ಬದುಕಲ್ಲೇ ನಾವು ಬದುಕಿರೋದೇ ವ್ಯವಸಾಯದಲ್ಲಿ ಸರ್ ಅಲ್ವಾ? ವ್ಯವಸಾಯ ಮತ್ತು ದುಡ್ಡು ಅಂದರೆ ಬ್ಯಾಂಕಲ್ಲೇ ಬದುಕಿರೋದು ಅಲ್ವಾ?
ನಮ್ಗೆ ರೈತರ ಬಡ್ಡಿಗಳು ಜಾಸ್ತಿ ಬ್ಯಾಂಕಲ್ಲಿ ಬರೋದು, ಕಮ್ಮಿ ಬಡ್ಡಿಲಿ ತಗೊಳ್ಳೋದು. ಮತ್ತೆ ದಿಕ್ತಪ್ಪಿ ಒಂದು ಸಾರಿ ಸಾಲ ಮಾಡೋ ಬ್ಯಾಂಕಲ್ಲಿ ಕೊಡಲ ಅಂದ್ರೆ ಗೋಲ್ಡ್ ತಕೋಗಿ ಇಟ್ಬಿಡೋದು, ಲೋನ್ ಮಾಡ್ಕೊಳ್ಳೋದು. ಸಾಕಷ್ಟು ಚಿನ್ನನೂ ಮಾಡಿಸಿದಿರಿ? ಮಾಡಿಸಿದ್ದೀವಿ. ಈಗ ಸ್ವಸರ್ಗ ಒಂದು 100-150 ಗ್ರಾಮ್ ಮಾಡಿಸಿದ್ದೀವಿ. ಓಹೋ, ಹೆಂಡ್ತಿಗೆ ಏನು ಮಾಡಿಸಿದಿರಿ? ಅಯ್ಯೋ ಏನು ಸಿಂಪಲ್ ಅಂತ ಏನು ಜಾಸ್ತಿ ಮಾಡ್ಸೋಕ್ಕಾಗಲಿಲ್ಲ. ಹೌದಾ? ಬರೀ ಬಾಯಲ್ಲೇ ಚಿನ್ನ ಅಂದ್ಬಿಡ್ತಾರೆ ಅಷ್ಟೇ. ನಮ್ಗೆ ಯಾತಿಗೆ ಬಿಡು ಅದು ಹಾಕೊಬಿಟ್ರೆ ನಾವು ಸಾಲ ಮಾಡ್ಬೇಕಾಯ್ತ ಕಣ, ಸಾಲಕ್ಕೆ ಬಡ್ಡಿ ಕಟ್ಬೇಕಾಯ್ತಾ ಅಂದ್ಬಿಟ್ಟು ಈ ಥರ ನಾನು ಹೆಂಡ್ತಿಗೆ ಮಾಡಿಸ್ಲೇ ಇಲ್ಲ. ನಿಮಗೇನು ಆಸೆ ಇಲ್ವಮ್ಮ? ನನಗೇನು ನನ್ನ ಮಕ್ಕಳು ಮನೆ ಚೆನ್ನಾಗಿದ್ರೆ ಸಾಕು ಸರ್, ನಾನು ತೃಪ್ತಿಯಾಗಿ ಮನೇಲಿ. ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಚಿನ್ನ ಅಂತಂದ್ರೆ ಆಸೆ ಇರುತ್ತೆ. ಚಿನ್ನ ಅಂತೇನೋ ಸಾಕು, ಇರೋ ಅಷ್ಟಕ್ಕೆ ಸಿಂಪಲಾಗಿ ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ ಅಲ್ವ. ಈಗ ನಮ್ಮ ಮಕ್ಳಿಗೆ ಏಳಿಗೆ ಮಾಡಬೇಕು ಅಂತ ಮಾಡಿದ್ದೀನಿ. ನನಗೇನಂದ್ರೆ ನನಗಿದ್ದಿದ್ದು ಏನಂದ್ರೆ ನಾನು ಚಿನ್ನ ಹಾಕಬೇಕು, ಹೇಳಿದ್ನಲ್ಲ ಶೋಕಿ ಮಾಡಬೇಕು ಅಂತಿರ್ಲಿಲ್ಲ. ನನ್ನ ಮಕ್ಳಿಗೆ ಆಸ್ತಿ ಭಾಗ ಆದಷ್ಟು, ನಮ್ಗೆ ಎಷ್ಟು ಭಾಗ ಆದ ಅಷ್ಟು ಇನ್ನೊಬ್ಬನಿಗೂ ಇರಬೇಕು ಅನ್ನೋದು ಒಂದು ಚಟ ಇತ್ತು. ನಮ್ಗೆ 12 ಎಕರೆ, ಅವ್ನಿಗೆ 12 ಎಕರೆ ಮಾಡ್ಬೇಕಲ್ಲ ಅನ್ನೋ ಚಟ ಇತ್ತು. ಅದರಿಂದ ಅವ್ನಿಗೆ ಅಷ್ಟು ಸೇರಿಸೋವರೆಗೂ ಇದು ಮಾಡಲಿಲ್ಲ. ಈಗ ಸೈಟ್ ತೆಗಿಬೇಕು, ಆಸ್ತಿ ತೆಗಿಬೇಕು, ಇದು ನನಗಿದ್ದದು. ಚಿನ್ನ, ಈ ಬಟ್ಟೆ ಶೋಕಿ, ತಿರುಗಾಡೋ ಶೋಕಿ ಇದೇನು ನಾನು ಕೇಳೋಕ್ಕೆ ಇಷ್ಟಪಡಲಿಲ್ಲ. ಅದರಿಂದ ವ್ಯವಸಾಯದಲ್ಲಿ ನಾವು ಚೆನ್ನಾಗಿ ಬದುಕೀವಿ. ನನಗೆ ಸೊಸೆಂದ್ರಿಗೆ ಮಾಡಿಸಿದ್ದೀರಾ? ಸೊಸೆಂದ್ರಿಗೆ 150 ಗ್ರಾಮ್ ಇಬ್ಬರಿಗೂ ಕೊಟ್ಟಿದ್ದೀವಿ ಸರ್. ನೋಡಿ ಅಲ್ವಾ, ನಿಮ್ಗೆ ಅನ್ನಿಸ್ಲಿಲ್ವೇನ್ರಿ ನನ್ನ ಹೆಂಡ್ತಿಗೆ ಒಂದು 150 ಗ್ರಾಮ್ ಮಾಡಿಸ್ಬೇಕು ಅಂತ? ಸರ್ ನಾವು ಹಾಕೋಬಿಟ್ರೆ ಇನ್ನು ಮುಂದೆ ನಾವು ಬೆಳಕಿಲ್ದಾಗ ಇತ್ತಲ್ಲ, ಸಮಸ್ಯೆ ಇತ್ತಲ್ಲ. ನಾವೇ ಹಾಕೋಬಿಟ್ರೆ ನಮ್ಮ ಮುಂದಕ್ಕೆ ಈ ಬ್ಯಾಂಕಲ್ಲೂ ಕೂಡ ಸರ್ ಇಬ್ಬರಿಗೂ ಕಾರು ತಗೊಟ್ಟಿವಿ, ಇಬ್ರಿಗೂ ಒಂದೊಂದೇ. LIC ಮೊದಲ ಸಹ ಅದಕ್ಕೂ ₹1 ಕಟ್ಟಿಲ್ಲ. ಇಲ್ಲಿವರೆಗೂ ನಾನು ಒಂದು LIC ಮಾಡ್ಕೊಂಡಿಲ್ಲ. ವರ್ಷ ಎಲ್ಲಿ ಕಟ್ಟೋದು ಇವೆಲ್ಲನೂ ಕಟ್ಕೊಂಡು ನಾವು LIC ಎಲ್ಲಿ ಕಟ್ಟೋದು ಹೋಗು ಬೇಡ ಅಂದ್ಬಿಟ್ಟು ಅದನ್ನು ನಾವು ಕಟ್ಕೊಂಡಿಲ್ಲ. ಅಲ್ಲ ಅದು ಬಿಡಿ, ಜೀವ ವಿಮೆ ಅದು ನಿಮಗೆ ಅಗತ್ಯ ಇದ್ದರೆ ನೀವು ಮಾಡ್ಕೋಬೋದು. ಆದರೆ ಈಗ ನೀವು ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇರೋದು ನಿಮ್ಮ ವೈಯಕ್ತಿಕವಾದ ಏನಿದೆ ಸಂತೋಷ, ಈ ಚಿನ್ನ ತಗೊಳ್ಳೋದು, ಒಳ್ಳೆ ಬಟ್ಟೆ ತಗೊಳ್ಳೋದು, ಹೊರಗಡೆ ಎಲ್ಲ ಸುತ್ತಾಡ್ಕೊಂಬರೋದು. ಇಲ್ಲ ಸರ್, ಇವತ್ತಿನವರೆಗೂ ನಾವು ಇಷ್ಟು ಟೂರು ಅಂತ ಹೋಗಲ್ಲ, ಅದು ಹೋಗೇ ಇಲ್ಲ ಸರ್. ಇಲ್ಲಿವರೆಗೂ ಇಷ್ಟು ವಯಸ್ಸಾಗಿದ್ವಿ ಏನೋ ಆ ಮಂಜುನಾಥೇಶ್ವರ ಧರ್ಮಸ್ಥಳ ಹೋಗೋದು, ಮಾದೇಶ್ವರನ ಬೆಟ್ಟ ಹೋಗೋದು, ಅಥವಾ ನಮ್ಮ ಮಂದಿಯವರು ತಲಕಾಡು ಅಲ್ಲಿ ಹೋಗೋದು. ಇನ್ನೆಲ್ಗೂ ಕರ್ಕೊಂಡು ಹೋಗಿಲ್ಲ ನಿಮ್ಮನ್ನ? ನಾನು ಎಲ್ಲೂ ಹೋಗೋಕೆ ಇಷ್ಟಪಡಲ್ಲ ಸರ್. ನಂಗೆ ಅದೇನು ಹೊಲ, ನನ್ನ ತೋಟನೇ ನಂಗೆ ಖುಷಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ಕೇಳುಗರೆ, ಜುಲೈ 30 ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯ ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ ಹಿಪ್ಪು ನೇರಳೆ ಬೇಸಾಯ ಹಾಗೂ ನೀರಿನ ನಿರ್ವಹಣೆಯನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ CM ಬಾಬು ಹಾಗೂ ಡಾಕ್ಟರ್ ಮಂಜಪ್ಪ. ಸಂಪರ್ಕ ಸಂಖ್ಯೆಗಳು 25125882 ಹಾಗೂ 25150889. ಮೈಸೂರಿನ STD ಕೋಡ್ 0821. ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ. ಮರೆಯದಿರಿ, ಜುಲೈ 30 ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯ ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ ಹಿಪ್ಪು ನೇರಳೆ ಬೇಸಾಯ ಹಾಗೂ ನೀರಿನ ನಿರ್ವಹಣೆಯನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಆಯ್ತು ಮಾದೇವಪ್ಪನವರೇ, ಮುಂದೆ ಇನ್ನೇನು ಮಾಡಬೇಕು ಅನ್ನೋ ಆಸೆಗಳು, ಕನಸು? ಇನ್ನೆಲ್ಲ ಸಾಕು, ನನಗೇನು ಇಲ್ಲ. ಇನ್ನು ಆರೋಗ್ಯ ಭಾಗ್ಯವನ್ನು ಕೊಡಬೇಕು. ಆರೋಗ್ಯವಾಗಿದ್ದೀರಲ್ವ? ಇದ್ದೀನಿ, ಏನು ತೊಂದರೆ ಇಲ್ಲ. ಇವತ್ತು ನನ್ನ ಮಕ್ಕಳು ನನ್ನ ಜೊತೆಲಿ ಕೆಲಸ ಮಾಡೋಕ್ಕಾಗಲ್ಲ, ಅದು ನಂಗೆ ಧೈರ್ಯ ಅದ. ಬಟ್ ಇವಾಗ ಇಬ್ರಿಗೂ ಆಮೇಲೆ ನಾನು ನಮ್ಮ ತಂದೆ ಇದರಲ್ಲಿ ಒಂದು ಸ್ವಲ್ಪ ನಮ್ಮ ದೊಡ್ಡಪ್ಪ ಹೊಸಿ ಟಾರ್ಚರ್ ಕೊಟ್ಟು ಹಿಂಸೆ ಕೊಟ್ಟು ಒಂದು ಕೋರ್ಟ್ ಹಸ್ಬಿಟ್ಟಿದ್ರು ಈ ಭಾಗ ಇತ್ತು ವಿಚಾರದಲ್ಲಿ. ಈಗ ನನ್ನ ಅಭಿಪ್ರಾಯದಲ್ಲಿ ಅದು ಆಗಬಾರ್ದು ಅಂದ್ಬಿಟ್ಟು ಇವಾಗ ಇಬ್ಬರು ಮಕ್ಳು ಗೊತ್ತಾಗ್ತಕ್ರ ಇವಾಗ ಖಾತೆ ಮಾಡ್ಕೊಟ್ಬಿಟ್ಟಿದ್ದೀನಿ ಸರ್. ಮುಂದೆ ಅವ್ರ ಸಮಸ್ಯೆನೇ ಪಡಬಾರ್ದು, ಯಾವುದೇ ನಾನಿದ್ದಾಗಲೇ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಸಬ್ ರಿಜಿಸ್ಟ್ರಲ್ಲಿ ಹೋಗಿ ಅವ್ರಿಗೆ ನೋಂದಣಿ ಮಾಡಿ. ಈಗ ಇನ್ನೇನು ಆಸೆಗಳಿಲ್ಲ ನಿಮಗೆ? ನನಗೆ ಏನು ಬಿಡಿ ಸರ್, ಇನ್ನೂ ಜಮೀನು ಮಾಡಬೇಕು, ಇಲ್ಲ ಸರ್, ವ್ಯವಸಾಯದಲ್ಲಿ ಇನ್ನೂ ಬೆಳಿಬೇಕು, ಇನ್ನು ಅವ್ರ ಬದುಕು ಬಿಡಿ ಸರ್, ನನಗೆ ಸಾಕು ಸರ್ ಅಲ್ವಾ? ನಿಮ್ಗೇನಾದ್ರು ಆಸೆ ಇದೆಯಾ ತಾಯಿ? ನಾನಿರೋವರೆಗಂಟ ನಾನು ಅವ್ರ ಕೈ ಜೋಡಿಸ್ತೀನಿ ಸರ್. ಇವ್ರು ಮಾಡಲ್ಲ ಅಂದ್ಬಿಟ್ರು ನಾನು ಅವ್ರಿಗೆ ವ್ಯವಸಾಯದಲ್ಲಿ ಅವ್ರು ಮಾಡ್ತೀನಿ, ನಾನು ಕೈ ಜೋಡಿಸ್ತೀನಿ. ಭಾಳ ಸಂತೋಷ ಆಯ್ತಮ್ಮ. ಎಷ್ಟು ಅನುರೂಪವಾಗಿ ಬದುಕ್ತಾ ಇದ್ದೀರಿ, ನಿಜವಾಗ್ಲೂ ಬಹಳ ಖುಷಿಯಾಗತ್ತೆ. ನಮ್ಮ ಕೇಳುಗರು ನಿಮ್ಮ ಜೊತೆ ಮಾತಾಡಬೇಕು ಅಂತಾದರೆ ನಿಮ್ಮನ್ನು ಸಂಪರ್ಕ ಮಾಡೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ಏನು ದಯಮಾಡಿ ಹೇಳ್ತೀರಾ ಮಾದೇವಪ್ಪನವರೇ? ಹೇಳ್ತೀನಿ, ಹೇಳಿ. 99 64 28 18 79. ಇನ್ನೊಂದು ಸರಿ ಹೇಳ್ತೀರಾ? 99 64 28 18 79. ಇನ್ನೂ ಒಂದು ಸರಿ ಹೇಳ್ತೀರಾ? 99 64 28 18 79.
ನಿಮ್ಮದು ಅಕ್ಕಮಣಿ ಅವರೇ? 72 59 53 24 76. ಇನ್ನೊಂದು ಸರಿ ಹೇಳ್ತೀರಮ್ಮ? 72 59 53 24 76. ಇನ್ನೂ ಒಂದು ಸರಿ ಹೇಳ್ಬಿಡಿ. 72 59 53 24 76. ಒಳ್ಳೆಯದು ಮಹದೇವಪ್ಪನವರೇ ಮತ್ತು ಅಕ್ಕಮಣಿಯವರೇ, ಭಾಳ ಖುಷಿ ಆಯಿತು ನಿಮ್ಮಿಬ್ಬರ ಜೊತೆ ಮಾತಾಡಿ. ಭಾಳ ಆದರ್ಶಪ್ರಾಯವಾಗಿ ಬದುಕ್ತಾ ಇದ್ದೀರಿ. ಚೆನ್ನಾಗಿರಿ, ಸಂತೋಷವಾಗಿ. ನಮ್ಮಲ್ಲಿ ನಾವು ನಮ್ಮದು ಅಂತ ಯಾರೂ ಅಂದ್ಕೊಂಡಿಲ್ಲ. ನಮ್ಮ ಮಕ್ಕಳು ಅನ್ಕೊಂಡಿಲ್ಲ, ನಾವು ಅನ್ಕೊಂಡಿಲ್ಲ. ನಮ್ಮ ದುಡ್ಡು ಹೊರಗಡೆಯಿಂದ ಬಂದರೂ ತಗೋಗಿ ಮನೇಲಿ ಇವಳ ಕೈಲಿ ಕೊಟ್ಟಿರ್ತೀನಿ. ಓಕೆ. ಮಕ್ಕಳು ಏನಾರ ನಾವು ಇಂಥದಕ್ಕೆ ಹೋಗ್ಬೇಕು ಅಂದ್ರೆ ಹೋಗ್ಯಪ್ಪ ಮನೇಲಿ ಇಸ್ಕೊಳ್ಳಿ ಅಂತೀನಿ, ಅವ್ರು ಇಸ್ಕೊಂಡು ಹೋಗ್ತಾರೆ. ಸಂತೋಷವಾಗಿರಿ. ನಮಸ್ಕಾರ. ನಮಸ್ಕಾರ. ನಮಸ್ತೆ.